ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಕಂಟೆಂಟ್ ಏನು ಅಂತ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗೋಗಿರುತ್ತೆ. ಸಿಬಿಲ್ ಸ್ಕೋರು ಏನೇ ಮಾಡಿದ್ರು ಇಂಪ್ರೂವ್ ಆಯ್ತಾನೆ ಇಲ್ಲ ಗುರು. ಸಿಬಿಲ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಬೆಸ್ಟ್ ಐಡಿಯಾ ಕೊಡು. ಸೊ ಎಷ್ಟೊಂದು ಆ್ಯಪ್ಸ್ಗಳಿದೆ, ಆ್ಯಪ್ಸ್ಗಳಿಗೆಲ್ಲ ನಾನು ರೀಚಾರ್ಜ್ ಮಾಡಲಾ, ಆ್ಯಪ್ಸ್ಗಳು ಯೂಸ್ ಮಾಡಲಾ ಅಥವಾ ಪೇಮೆಂಟ್ ಮಾಡಲಾ. ಕೆಲವೊಂದು ಆ್ಯಪ್ಸಲ್ಲಿ ಪ್ರೀಮಿಯಮ್ಶಿಪ್ ಕೇಳ್ತೈತೆ. ಮತ್ತು ನಾನು ಡೈಲಿ ಸಿಬಿಲ್ ಸ್ಕೋರ್ನ ಚೆಕ್ ಮಾಡಬೇಕು. ಯಾವ ರೀತಿ ಚೆಕ್ ಮಾಡೋದು, ಏನಾದರೂ ಫ್ರೀ ಆ್ಯಕ್ಸೆಸ್ ಇದೆಯಾ, ಈ ಥರ ಎಲ್ಲ ಸುಮಾರು ಜನಕ್ಕೆ ಡೌಟ್ಸ್ ಇರುತ್ತೆ. ಮತ್ತು ಇನ್ನೂ ಒಂದೇನು ಅಂದರೆ, ಸಿಬಿಲ್ ಸ್ಕೋರ್ ಬಗ್ಗೆ ನೀವು ವೀಡಿಯೋಸ್ ಹುಡುಕ್ತಾ ಇದ್ದೀರಾ ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಮತ್ತು ನೀವು ಏನೇ ಯೂಸ್ ಮಾಡಬೇಕಾದಾಗ್ಲೂ ಒಂದು ಕೆಲವೊಂದು ಆ್ಯಪ್ಗಳು ಪ್ರಮೋಟ್ ಆಗ್ತಾ ಇರುತ್ತೆ. ಸೊ ಸಾರಿ ಗೈಸ್, ಒಂದು ಸ್ವಲ್ಪ ಶೆಕೆ ಆಗ್ತಿದೆ ಅಷ್ಟೇ, ಸೊ ಬೇಜಾರು ಮಾಡ್ಕೊಬಿಡಿ. ಸೊ ಆ್ಯಪ್ಗಳು ಪ್ರಮೋಟ್ ಆಗ್ತಿರುತ್ತೆ. ಯಾವ ರೀತಿ ಅಂದರೆ, ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದೆಯೇ, ದಯವಿಟ್ಟು ನಮ್ಮ ಬಳಿ ಪ್ರೀಮಿಯಮ್ಶಿಪ್ ತಗೊಳ್ಳಿ ಅಥವಾ ನಮಗೆ ಜಾಯ್ನ್ ಆಗಿ. ಫಸ್ಟ್ ಮಂತ್ ಫ್ರೀ ಇರುತ್ತೆ ಅಥವಾ ಫಸ್ಟ್ ಮಂತು ₹1 ಅಷ್ಟೇ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ, ಅದಾದಮೇಲೆ ₹99 ಪೇ ಮಾಡ್ಕೊಂಡು ಹೋಗಿದ್ರೆ ಸಾಕು. ಮಂತ್ಲಿ ನಿಮಗೆ ಅಡ್ವೈಸ್ ಕೊಡ್ತೀವಿ, ನೀವು ಸಿಬಿಲ್ ಸ್ಕೋರ್ನ ಜಾಸ್ತಿ ಮಾಡ್ತೀವಿ, ನೀವು ಪೇ ಮಾಡಿದ್ರೆ ಸಾಕು, ಪ್ರೀಮಿಯಮ್ಶಿಪ್ ತಗೊಂಡ್ರೆ ಸಾಕು, ಎಕ್ಸೆಟ್ರಾ ಈ ರೀತಿ ತುಂಬ ಆ್ಯಪ್ಸ್ಗಳು ಬರುತ್ತೆ. ಸೊ ಇದನ್ನು ನಾನು ಸ್ಕ್ಯಾಮ್ ಅಂತ ಅದಕ್ಕೆ ಕಾರಣಕ್ಕೂ ಹೇಳಲ್ಲ ಗೈಸ್. ಸ್ಕ್ಯಾಮ್ ಅಂತ ಯಾವುದಕ್ಕೆ ಹೇಳ್ತೀನಿ ಅಂದರೆ, ದಯವಿಟ್ಟು ರಿಸರ್ಚ್ ಮಾಡಿಬಿಟ್ಟು ಆ್ಯಪ್ಗೆ ಇನ್ಸ್ಟಾಲ್ ಮಾಡ್ಕೊಂಡು ಪ್ರೀಮಿಯಮ್ಶಿಪ್ ತಗೋತೀರೋ ಅಥವಾ ಪೇ ಮಾಡ್ತೀರೋ ಎಕ್ಸೆಟ್ರಾ ನಿಮಗೆ ಬಿಟ್ಟಿದ್ದು ವಿಚಾರಿಸಿ ಎನ್ಕ್ವೈರಿಗಳು ಮಾಡಿ. ಅದಾದಮೇಲೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ನೋಡಿ. ಪ್ಲೇಸ್ಟೋರಲ್ಲಿ ಸಿಕ್ತರೆ ಏನು ವಿಶೇಷ ಏನಿದು ಅಂದರೆ, ಆಲ್ಮೋಸ್ಟ್ ಒಂದು 60-70% ಸೇಫರ್ ಸೈಡಲ್ಲಿ ಇರ್ತೀರಾ ಅಂತ. ಸೊ ಪ್ಲೇಸ್ಟೋರಲ್ಲಿ ಸಿಗದಿರೋ APK ಡೌನ್ಲೋಡ್ ಏನಾದರೂ ಆಪ್ಷನಬಲ್ ಆಗಿ ಆಪ್ಷನ್ ಕೇಳ್ತಿದೆ ಅಂದರೆ, ದಯವಿಟ್ಟು APK ಡೌನ್ಲೋಡ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ, ಎಂಡ್ ಆಫ್ ದಿ ಡೇ ಅದಕ್ಕೆ ಅದು ಪ್ರೀಮಿಯಮ್ಶಿಪ್ಪು ನಿಮ್ಮ ಅಕೌಂಟ್ನ ಟ್ಯಾಗ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಅಕೌಂಟಿಂದ ಆಟೋ ಪೇ ಆಗೋ ಥರ ಪರ್ಮಿಷನ್ಸ್ ಕೇಳುತ್ತೆ. ಇಫ್ ಇನ್ ಕೇಸ್ ಏನಾದರೂ ಅದು ಕೊಟ್ಟಾಗ APK ಆಗಿದ್ದರೆ ಹ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅದೊಂದು ಸ್ಕ್ಯಾಮ್ ನಡೆಯುತ್ತಿದೆ, ಆ್ಯಕ್ಚುಲಿ ನಡೀತಿದೆ ಕೆಲವೊಂದು ಕಡೆ, ಬಟ್ ಹೈಲೈಟ್ ಆಗಿಲ್ಲ. ದಯವಿಟ್ಟು ಹುಷಾರಾಗಿರ್ರಿ. ಸೊ ಟ್ರಸ್ಟೆಡ್ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ಬೋದು. ಬಟ್ ಈ ವಿಡಿಯೋಸ್ ನೋಡೋರು ಎಷ್ಟೋ ಜನಕ್ಕೆ ಡೌಟ್ಸ್ ಇರುತ್ತೆ, ನಾನು ಪ್ರೀಮಿಯಮ್ಶಿಪ್ ತಗೊಳ್ಳಲ್ಲ, ನನಗಾಗಲ್ಲ, ಬಟ್ ನಾನು ಆದ್ರೂ ನೋಡಬೇಕು, ನಾನು ಆದ್ರೂ ಇನ್ಕ್ರೀಸ್ ಮಾಡ್ಕೋಬೇಕು. ಸೊ ಮಂತ್ಲಿ ಕಟ್ಟೋದು ವರ್ತಲ್ವಾ ಗೈಸ್? ಒಂದೇ ಒಂದು ಏನು ಹೇಳ್ತೀನಿ ಗೊತ್ತಾ, ನನ್ನ ಕೇಳೋದಾದರೆ ವರ್ತೆ. ಯಾಕಂದರೆ ಒಂದು ಕ್ಲಿಯರಾಗಿ ನಿಮ್ಗೆ ಗೈಡೆನ್ಸ್ ಸಿಗುತ್ತೆ, ನೀವು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀರಾ, ಏನೇನು ಮಾಡಬೇಕು ಅಂತ. ಬಟ್ ಅದಿಲ್ಲ, ನನಗಾಗಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕ್ಲೀನಾಗಿ 8 ಗಂಟೆ ನೋಡಿ ಈ ವಿಡಿಯೋನ, 100% ಅರ್ಥ ಆಗುತ್ತೆ ಗೈಸ್. ಏನಂದರೆ, ಸಿಬಿಲ್ ಸ್ಕೋರ್ ಕಡಿಮೆ ಆಗಿದೆ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಂತ ಅರ್ಥ. ಸೊ ಇದನ್ನು ಫಸ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಸಿಬಿಲ್ ಸ್ಕೋರ್ ಯಾವಾಗ ಕಡಿಮೆ ಆಗುತ್ತೆ? ನೀವು ಯಾವಾಗ ಕರೆಕ್ಟ್ ಟೈಮಿಗೆ ಪೇಮೆಂಟ್ ಮಾಡಲ್ವೋ. ಸೊ ಯಾವಾಗ ಕರೆಕ್ಟ್ ಟೈಮಲ್ಲಿ ಪೇಮೆಂಟ್ ಮಾಡಲ್ವೋ ದುಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ. ಸೊ ಅದನ್ನು ಪೇ ಮಾಡೋಕ್ಕೋಸ್ಕರನಾದರೂ ನೀವು ಬೇರೆ ಕಡೆ ಲೋನ್ ಎತ್ತೋಕ್ಕೆ ಟ್ರೈ ಮಾಡ್ತೀರಾ. ಸೊ ಸಿಂಪಲ್ ಲಾಜಿಕ್ಕು, ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಂತ ತಿಳಿಸೋದೇ ಸಿಬಿಲ್ ಸ್ಕೋರ್ ಕಡಿಮೆ ಆದಾಗ. ಸಿಬಿಲ್ ಸ್ಕೋರ್ ಜಾಸ್ತಿ ಆಗ್ತಿದೆ ನಿಮ್ಮದು ಅಂದರೆ, ಸೊ ದುಡ್ಡಿನ ಅವಶ್ಯಕತೆ ಇವನಿಗೆ ಅಷ್ಟಿಲ್ಲ, ಇವನಿಗೆ ಹೆಚ್ಚಾಗಿ ದುಡಿತಿದ್ದಾನೆ, ಸೊ ಇವನು ಒಂದು ಸ್ಟೇಬಲ್ ಲೈಫ್ನ ಲೀಡ್ ಮಾಡ್ತಿದ್ದಾನೆ. ಸೊ ಅಷ್ಟೊಂದು ಎಮರ್ಜೆನ್ಸಿ ಪೀರಿಯಡ್ ಏನಲ್ಲ, ಎಮರ್ಜೆನ್ಸಿ ಇದೇನಲ್ಲ. ಸೊ ದುಡ್ಡು ಓಕೆ ಇವನ್ಲೆ ಅಂದರೆ ಒಂದು ಕ್ಯಾಶ್ ಫ್ಲೋ ಚೆನ್ನಾಗಿದೆ ಅಂತ ಅರ್ಥ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದು ಜನರಲ್. ಸೊ ಬೇಸಿಕ್ಕು ಇಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಸಿಬಿಲ್ ಸ್ಕೋರ್ ಹಿಂಗೆ ರನ್ ಆಗೋಂಥದ್ದು. ಇವಾಗ ಸಿಬಿಲ್ ಸ್ಕೋರ್ ನಂದು 500ಕ್ಕಿಂತ ಬಿಲೋ ಹೋಗ್ಬಿಟ್ಟೈತೆ, 500ಕ್ಕಿಂತ 550ಕ್ಕಿಂತ ಬಿಲೋ ಹೋಗ್ಬಿಟ್ಟು 600ಕ್ಕಿಂತ ಬಿಲೋ ಹೋಗ್ಬಿಟ್ಟೈತೆ. ನನಗೆ ಯಾವುದು ಲೋನ್ ಸಿಗ್ತಾಯಿಲ್ಲ. ನಾನು ಎಷ್ಟು ಆ್ಯಪಲ್ಲಿ ಟ್ರೈ ಮಾಡಿದ್ದೀನಿ, ಏನು ಮಾಡಿದ್ದೀನಿ, ದಿನಕ್ಕಿಲ್ಲ ಅಂದರೆ ಒಂದು 5 ಆ್ಯಪ್ ಟ್ರೈ ಮಾಡ್ತೀನಿ, ನನಗೆಲ್ಲೂ ಲೋನ್ ಸಿಗ್ತಾಯಿಲ್ಲ, ನನಗೇನಾಗೋಯ್ತೋ ಗೈಸ್? ಇದನ್ನೇ ನಾನು ಹೇಳೋಕೊಟ್ಟಿದ್ದು. ನಿಮ್ಮ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇದೆ ಅಂದಾಗ ಜಾಸ್ತಿ ಎನ್ಕ್ವೈರೀಸ್ಗಳು ಮಾಡ್ತೀರ. ಎನ್ಕ್ವೈರೀಸ್ಗಳು ಮಾಡಿದಷ್ಟೂ ಸಿಬಿಲ್ ಸ್ಕೋರ್ಗೆ ಎಫೆಕ್ಟ್ ಆಗುತ್ತೆ. ಸೊ ಇದು ಸೆಕೆಂಡ್ ಪಾಯಿಂಟು. ಸೊ ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ ಒಂದು ಕಡೆ, ಅಂದರೆ ನಿಮ್ಮ ತಲೆಯಲ್ಲಿ ಬರ್ದೆಲ್ಲ ನೋಟ್ ಮಾಡ್ಕೋಬೇಡಿ. ನಾನು ಹೇಳೋದು ನಾನು ನೋಟ್ಸ್ ಮಾಡ್ಕೊಂಡು ಏನು ಹೇಳ್ತಾಯಿಲ್ಲ. ಸೊ ಹಂಗಾಗಿ ನೋಟ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ, ತಲೆಯಲ್ಲಿ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ನೀವು ಎನ್ಕ್ವೈರಿಗಳನ್ನ ಯಾವಾಗ ಜಾಸ್ತಿ ಮಾಡ್ತೀರೋ ಆವಾಗ ಸಿಬಿಲ್ ಸ್ಕೋರ್ ಮೇಲೆ ಎಫೆಕ್ಟು ಅಷ್ಟೇ ಆಗುತ್ತೆ. ಸೊ ನಿಮಗೆ ಲೋನ್ಗಳು ಸಿಗ್ತಾನೆ ಇದೆ ಅಂದಾಗ ದಯವಿಟ್ಟು ನಿಮ್ಮ ತಾಕತ್ಗಿಂತ ಜಾಸ್ತಿ, ಅಂದರೆ ನಿಮ್ಮ ಕೇಪಬಿಲಿಟಿಗಿಂತ ಜಾಸ್ತಿ ಲೋನ್ಗಳನ್ನ
ತಗೋಬೇಡಿ. ಯಾಕೆ ಅಂದರೆ ಆವಾಗಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ನೀವಿವಾಗ 50,000 ದುಡಿತಿರ್ತೀರ ಅಂದರೆ ತಿಂಗ್ಳಿಗೆ ಏನಿಲ್ಲ ಅಂದ್ರೂ ಒಂದು 10,000 15,000 ಬೇಡ ಗುರು, ನೀನು 30,000 ಕಟ್ಟೋ ಥರ ಲೋನ್ ಮಾಡ್ಕೊಂಡ್ರೆ ವರ್ತು, ಅಥವಾ ಕ್ರೆಡಿಟ್ ಕಾರ್ಡೋ ಲೋನು EMI ಮಾಡ್ಕೊಂಡ್ರೆ ವರ್ತು. ನೀವೇನು ಮಾಡ್ತೀರಾ, 50,000 ದುಡಿತಾ ಇರ್ತೀರ ಅಂದರೆ 50,000ಕ್ಕೂ ಕಮಿಟ್ ಆಯ್ತೀರಾ. ಓಕೆ ಫೈನ್, 50,000ಕ್ಕೂ ಕಮಿಟ್ ಆಗೋದು ಹೆಂಗಾರ ಆಗಲಿ ಅಂತ 50,000ಕ್ಕಿಂತ ಎಕ್ಸೀಡ್ ಆಗಿ ನೀವು ಕಮಿಟ್ ಆಗೋಕ್ಕೆ ಹೋಗ್ತೀರಾ. ಅವಾಗ ಏನಾಗುತ್ತೆ, ಸಿಬಿಲ್ ಸ್ಕೋರ್ಗೆ ಎಫೆಕ್ಟ್ ಆಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಇದು. ಸೊ ಫಸ್ಟ್ ಏನಂದರೆ, ನೀವು ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಂದಾಗ ನೀವು ಎನ್ಕ್ವೈರೀಸ್ಗಳು ಜಾಸ್ತಿ ಮಾಡ್ತೀರಾ. ಸೊ ಫಸ್ಟ್ ಪಾಯಿಂಟು ಸೆಕೆಂಡ್ ಪಾಯಿಂಟು ಎರಡು ಮಿಕ್ಸ್ ಆದ್ರೇ ಈ ಥರ ಆಗೋದು. ಇನ್ನು ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಏನು ಅಂದರೆ ಗೈಸ್, ನೀವು ಯಾವಾಗ ಕರೆಕ್ಟ್ ಟೈಮ್ಗೆ ರೀಪೇಮೆಂಟ್ಗಳು ಮಾಡಲ್ವೋ, ಅದು ಇವಾಗ ನೋಡಿ ಲಿಂಕ್ಗಳು ಹಿಂಗೆ ಸಿಗ್ತಾ ಹೋಗುತ್ತೆ. ನೀವು ಫಸ್ಟು ದುಡ್ಡಿನ ಅವಶ್ಯಕತೆ ಇದ್ದಾಗ ಎನ್ಕ್ವೈರೀಸ್ಗಳು ಜಾಸ್ತಿ ಮಾಡ್ತೀರಾ, ನಿಮಗೆಲ್ಲೂ ಲೋನ್ ಸಿಗದೆ ಹೋದಾಗ ರೀಪೇಮೆಂಟ್ಗಳು ಮಾಡೋಕ್ಕಾಗಲ್ಲ. ಸೊ ಥರ್ಡ್ ಪಾಯಿಂಟು ಇದು ಒಂದು ಸಿಬಿಲ್ ಸ್ಕೋರ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ 4ನೇ ಪಾಯಿಂಟಿಗೆ ಬರ್ತೀನಿ, ಇದನ್ನು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಸೊ ಯಾರೆಲ್ಲ ನಾನು ಡೈಲಿ ಚೆಕ್ ಮಾಡ್ತೀನಿ, ಡೈಲಿ ರಿಫ್ರೆಶ್ ಮಾಡ್ತೀನಿ, ಡೈಲಿ ಇದು ಮಾಡ್ತೀನಿ, ಕೆಲವೊಂದು ಆ್ಯಪಲ್ಲಿ ಪ್ರೀಮಿಯಮ್ಶಿಪ್ ಕೊಡ್ತಾರೆ, ಪ್ರೀಮಿಯಮ್ಶಿಪ್ ಕೊಟ್ಟಾಗ ಡೈಲಿ ರಿಫ್ರೆಶ್ ಆಯ್ತಾ ಇರುತ್ತೆ ಸಿಬಿಲ್ ಸ್ಕೋರು, ಡೈಲಿ ಚೆಕ್ ಮಾಡ್ಬೋದು. ಇದೂ ಕೂಡ ಸಿಬಿಲ್ ಸ್ಕೋರ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಗೈಸ್. ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಯಾವಾಗ ನೀವು ಜಾಸ್ತಿ ಸಿಬಿಲ್ ಸ್ಕೋರ್ನ ನೋಡ್ತಾ ಇರ್ತೀರೋ, ಸೊ ಅಂಡರ್ಸ್ಟುಡ್ಡು. ಸೊ ಸಿಬಿಲ್ ಸ್ಕೋರ್ನ ಜಾಸ್ತಿ ವಾಚ್ ಮಾಡ್ತಾಯಿದ್ದೀರಾ, ಓಪನ್ ಮಾಡ್ತಾಯಿದ್ದೀರಾ, ಸಿಬಿಲ್ ಸ್ಕೋರ್ನ ಜಾಸ್ತಿ ರಿಫ್ರೆಶ್ ಮಾಡ್ತಾಯಿದ್ದೀರಾ ಅಂತಂದಾಗ, ಸೊ ಅಂಡರ್ಸ್ಟುಡ್ಡು ನಿಮಗೆ ಸಿಬಿಲ್ ಸ್ಕೋರ್ ಜಾಸ್ತಿ ಆಗಬೇಕು, ನಿಮಗೆ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇದೆ, ನೀವು ಮಗದೊಂದು ಲೋನ್ಗಳು ತಗೋಬೇಕು, ಇದನ್ನು ಕ್ಲಿಯರ್ ಮಾಡೋದಕ್ಕೆ ನಿಮಗೆ ದುಡ್ಡು ಬೇಕು, ಸಾಲ ಐತೆ, ಇದನ್ನು ಕ್ಲಿಯರ್ ಮಾಡಬೇಕು ನಿಮ್ಗೆ ದುಡ್ಡು ಬೇಕು, ದುಡ್ಡು ಎಲ್ಲೂ ಬರ್ತಾಯಿಲ್ಲ, ಕ್ಯಾಶ್ ಫ್ಲೋ ಆಗ್ತಿಲ್ಲ ಅವನ ಹತ್ರ ಅಂತ ಒಂದು ಸೂಚನೆ. ಸೊ ಇದೆಲ್ಲ ಯಾವುದಕ್ಕೆ ಲಿಂಕ್ ಆಗಿರುತ್ತೆ ಗೈಸ್? ಪ್ಯಾನ್ ಕಾರ್ಡು. ಸೊ ಪ್ಯಾನ್ ಕಾರ್ಡು ಮೇಯ್ನಾಗಿ ಏನಕ್ಕೆ ಯೂಸ್ ಆಗೋದು? ಸೊ ನಿಮ್ಮ ಒಂದು ಟ್ರಾನ್ಸಾಕ್ಷನ್ಸ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರುತ್ತೆ ಪ್ಯಾನ್ ಕಾರ್ಡು. ಸೊ ಏನು ಮಾಡ್ತಾಯಿದ್ದೀರಾ, ಯಾವ ರೀತಿಯ ಟ್ರಾನ್ಸಾಕ್ಷನ್ಸು, ಎಷ್ಟು ಬ್ಯಾಂಕ್ ಅಕೌಂಟು, ಯಾವ ಥರ ಎಷ್ಟು ಅಮೌಂಟ್ ಟ್ರಾನ್ಸಾಕ್ಷನ್ಸ್ ನಡೀತಿದೆ, ಯಾವ ರೀತಿ ನಡೀತಿದೆ, ಮಂತ್ಲಿ ಎಷ್ಟು ದುಡಿತಾ ಇದ್ದೀರಾ, ಯಾವ್ಯಾವ ಥರ ಇನ್ಕಮ್ ಬರ್ತಿದೆ, ಎಕ್ಸೆಟ್ರಾ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದೇ ಪ್ಯಾನ್ ಕಾರ್ಡು. ಸೊ ಪ್ಯಾನ್ ಕಾರ್ಡ್ ಒಂದಿದ್ರೆ ಸಾಕು, ನಿಮ್ಮ ಇಡೀ ಟ್ರಾನ್ಸಾಕ್ಷನ್ ಡೀಟೇಲ್ಸ್ನ ಆರಾಮಾಗಿ ಕಣ್ಣು ಮುಚ್ಕೊಂಡು ತೆಗಿಬೋದು ಗೈಸ್. ಸೊ ನೀವು ಯಾವುದೇ ಒಂದು ಕ್ರೆಡಿಟ್ ಕಾರ್ಡು, ಪ್ಯಾನ್ ಕಾರ್ಡು ತಗೋಬೇಕಾದಾಗ ನಿಮ್ಮ ಆಧಾರ್ ಅಥವಾ ಪ್ಯಾನ್ ನಂಬರ್ ಏನಕ್ಕೆ ಕೇಳುತ್ತೆ ಅಂದರೆ ಇದೇ ವಿಷಯಕ್ಕೆ, ನಿಮ್ಮ ಟ್ರಾನ್ಸಾಕ್ಷನ್ಸ್ ಡೀಟೇಲ್ಸ್ನ ಎನ್ಕ್ವೈರಿ ಮಾಡೋದಕ್ಕೆ. ಅಂದರೆ ನಿಮಗೆ ಕೇಪಬಿಲಿಟಿ ಇದೆಯಾ, ಸೊ ಮಂತ್ಲಿ ನಿಮಗೆ ಇಷ್ಟು ಅಮೌಂಟು ಟ್ರಾನ್ಸಾಕ್ಷನ್ಸ್ ಆಗ್ತಿದೆಯಾ, ಯಾವ ರೀತಿ ನಡೀತಿದೆ, ಇವನ ಹತ್ರ ದುಡ್ಡು ಯಾವ ರೀತಿ ರನ್ ಆಗ್ತಿದೆ ಅಂತ ಒಂದು ಸ್ಟೇಟಸ್ ಚೆಕ್ ಮಾಡೋದಕ್ಕೋಸ್ಕರ ಅವರು ಪ್ಯಾನ್ ಕಾರ್ಡ್ನ ಕೇಳೋ ಅಂಥದ್ದು. ಪ್ರತಿಯೊಂದು ಆ್ಯಪು, ಪ್ರತಿಯೊಂದು ವೆಬ್ಸೈಟಲ್ಲೂ ಕೂಡ ಫಸ್ಟು ನೀವು ಎಂಟ್ರಿ ಆಗಿದ ತಕ್ಷಣವೇ ಪ್ಯಾನ್ ಕಾರ್ಡ್ ಕೇಳುತ್ತೆ. ಇಫ್ ಇನ್ ಕೇಸ್ ಪ್ಯಾನ್ ಕಾರ್ಡ್ ಕೇಳಿಲ್ಲ ಅಂದರೆ KYC ಇಲ್ಲಾದರೂ ಪ್ಯಾನ್ ಕಾರ್ಡ್ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಈ ರೀಸನ್ಗೋಸ್ಕರನೇ ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡ್ಕೊಳ್ಳೋದು. ಸೊ ಇದೂ ಒಂದು ರೀಸನ್ನು, ನಿಮ್ಮ ಟ್ರಾನ್ಸಾಕ್ಷನ್ಸ್ ಸ್ವಲ್ಪ ಕಡಿಮೆ ಆದಾಗ ಸಿಬಿಲ್ ಸ್ಕೋರ್ಗೆ ಎಫೆಕ್ಟ್ ಆಗುತ್ತೆ. ಬಟ್ ಇದು ಮೇಜರಾಗಿ ಅಲ್ಲ ಗೈಸ್. ಮೇಜರಾಗಿ ಸಿಬಿಲ್ ಸ್ಕೋರ್ ಅನ್ನೋದು ಕ್ರೆಡಿಟ್ ಲೋನು ಕರೆಕ್ಟಾಗಿ ಕಟ್ತಾ ಇದ್ದೀರೋ ಇಲ್ವೋ ಈ ಥರದಕ್ಕೆ. ಸೊ ಇದನ್ನು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಅಷ್ಟೇ ಸಾಕು. ಸೊ ನಿಮ್ಮ ಒಂದು ಹಣದ ಅವಶ್ಯಕತೆ ಯಾವಾಗ ತುಂಬ ಜಾಸ್ತಿ ಇರುತ್ತೋ ಆವಾಗ ನೀವು ಎನ್ಕ್ವೈರೀಸ್ಗಳು ಜಾಸ್ತಿ ಮಾಡ್ತೀರಾ. ಎನ್ಕ್ವೈರೀಸ್ ಅಂದರೆ ಏನೂ ಅಲ್ಲ, ನೀವು ಒಂದೊಂದು ಲೋನ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಎಂಟ್ರಿ ಆಗಿ ಲಾಗಿನ್ ಆಗಿ ಸಿಬಿಲ್ಸ್ ಚೆಕ್ ಮಾಡೋದು. ಸೊ ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೊ ಸಿಬಿಲ್ ಸ್ಕೋರು, ಇವಾಗ ಸಿಬಿಲ್ಸ್ ಚೆಕ್ ಮಾಡ್ತೀರಾ, ಈ ರೀತಿ ಮಾಡ್ತೀರಾ. ಆಮೇಲೆ ರೀಫ್ರೆಶ್ ಮಾಡ್ತೀರಲ್ಲ, ರೀಫ್ರೆಶ್ಗೂ ಇದಕ್ಕೂ ಲಿಂಕ್ ಮಾಡ್ತೀನಿ ನೋಡಿ ಈಗ. ಸೊ ನೀವು ಯಾವಾಗ ಎನ್ಕ್ವೈರಿಗಳು ಜಾಸ್ತಿ ಮಾಡ್ತೀರೋ ಬ್ಯಾಂಕ್ ಅವರು ನಿಮ್ಮ ಅಕೌಂಟ್ನ ತಗೊಂಡು ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟಿದೆ ಅಂತ ರೀಫ್ರೆಶ್ ಮಾಡಿ ಚೆಕ್ ಮಾಡ್ತಾರೆ. ಸೊ ಇದು ಕೂಡ ಮ್ಯಾಟರ್ ಆಗ್ಬೋದು. ಸೊ ಅದೆಲ್ಲ ನೋಡಿದಾಗ ಅವ್ರು ರಿಜೆಕ್ಟ್ ಮಾಡ್ತಾರೆ. ಅಪ್ಲಿಕೇಶನ್ ರಿಜೆಕ್ಟು ಜಾಸ್ತಿ ಆದಾಗ ಎನ್ಕ್ವೈರೀಸ್ಗಳು ಜಾಸ್ತಿ ಆಗೋದು ಒಂದು ರೀಸನು. ಎನ್ಕ್ವೈರೀಸ್ಗಳು ಇವಾಗ 10 ಎನ್ಕ್ವೈರೀಸ್ ಆಗಿದೆ, ಅದರಲ್ಲಿ 10 ರಿಜೆಕ್ಟ್ ಆಗಿದೆ ಅಂದರೆ ನಿಮ್ಮ ಲೆವೆಲ್ ಎಲ್ಲೋ ಹೋಗುತ್ತೆ, ಡೌನ್ಗೆ ಹೋಗುತ್ತೆ. ಲೆವೆಲ್ ಅಂದರೆ ಅಪ್ಪಲ್ಲ, ನಿಮ್ಮ ಲೆವೆಲ್ ಡೌನ್ಗೆ ಹೋಗುತ್ತೆ. ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಅಂದರೆ ಒಂದು ಮಾನಿಟ್ರ್ ಆಗಲಿ, ಒಂದು ಇದಾಗಲಿ, ಆಲ್ಗಾರಿದಮ್ ಆಗಲಿ, ಎಕ್ಸೆಟ್ರಾ ಬ್ಯಾಂಕ್ ಸಿಸ್ಟಮೆಟಿಕ್ಕು ಅಥವಾ ಬ್ಯಾಂಕ್ ಮೆಂಬರ್ಸ್ ಕಡೆಯಿಂದ ನೀವು ಒಬ್ಬರು ಸಾಲಗಾರರು, ಸೊ ನಿಮ್ಮ ದುಡಿಮೆ ಸಾಲ್ತಾ ಇಲ್ಲ ಸಾಲ ಕಟ್ಟೋಕ್ಕೆ ಅನ್ನೋದು ಅವ್ರಿಗೆ ಕನ್ಫರ್ಮ್ ಮಾಡ್ಕೊತಾರೆ. ಸೊ ಹಂಗಾಗಿ
ನಿಮಗೆ ಯಾವುದೇ ಥರ ಲೋನ್ ಸಿಗಲ್ಲ, ರಿಜೆಕ್ಟ್ ಆಗುತ್ತೆ, ಲೋನ್ ಕಟ್ಟೋಕ್ಕಾಗಲ್ಲ, ರೀಪೇಮೆಂಟು ಡ್ಯೂಗಳು ಜಾಸ್ತಿ ಆಗುತ್ತೆ, ಪೆನಲ್ಟಿಗಳು ಜಾಸ್ತಿ ಬೀಳುತ್ತೆ. ಈ ರೀತಿ ಎಲ್ಲ ಆದಾಗ ಸಿಬಿಲ್ ಸ್ಕೋರು ಡೌನ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಆಯಿತು ಗುರು, ನನಗೆ ಗೊತ್ತು ಆಲ್ಮೋಸ್ಟು ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಹಂಗೆ ಹಿಂಗೆ ಅಂತ. ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೋಬೇಕಂದ್ರೆ ಏನು ಮಾಡ್ಬೇಕು ಹೇಳಪ್ಪ ನೀನು ಸಾಕು ಅನ್ನೋರಿಗೆ ನಾನಿವಾಗ ಪಾಯಿಂಟಿಗೆ ಬರ್ತೀನಿ ಗೈಸ್. ಸಿಂಪಲು, ನಾನು ಇವಾಗ ಏನೇನು ಹೇಳಿದ್ನಲ್ಲ ಅದನ್ನೆಲ್ಲ ಜಾದು ತಪ್ಪದಂಗೆ ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಎನ್ಕ್ವೈರಿಗಳನ್ನ ಮಾಡಬೇಡಿ. ಸೊ ಸಿಬಿಲ್ ಸ್ಕೋರ್ ಕಡಿಮೆ ಆಗೈತೆ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಯಾವ ಬ್ಯಾಂಕವರು ದೊಡ್ಡ ಕರೋಡ್ಪತಿಗಳಲ್ಲ. ಸೊ ಅವ್ರದ್ದು ದೊಡ್ಡ ಮನಸ್ಸು, ದೊಡ್ಡ ಹೃದಯಗಳು ಯಾರಿಗೂ ಇಲ್ಲ. ಸೊ ಹಂಗಾಗಿ ಅವರು ನಿಮಗೆ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೂ ಬಪ್ಪ ನಿನಗೆ ನಾನು ಸಾಲ ಕೊಡ್ತೀನಿ, ನೀನು ತಗೋ, ಆಮೇಲೆ ನಿನ್ಗೆ ಆದಾಗ ಕಟ್ಟು ಅಂತ ಯಾವನು ಹೇಳಲ್ಲ. ಸೊ ಅವ್ರ ಸೇಫ್ಟಿನ ಅವ್ರು ನೋಡ್ಕೊತಾರೆ. ಎಂಡ್ ಆಫ್ ದಿ ಡೇ ನಿಮ್ಮ ಹತ್ರ ದುಡ್ಡಿದ್ರೂ ನೀವು ಒಬ್ಬ ನಂಬಿಕಸ್ಥ ಇವ್ನಿಗೆ ಸಾಲ ತೀರಿಸ್ತಾನೆ ಅಂದ್ರೇ ನೀವು ಅವ್ನಿಗೆ ಸಾಲ ಕೊಡೋದು. ಇಲ್ಲಾಂದರೆ ನಿಮ್ಮ ಹತ್ರ ಎಷ್ಟೇ ಕೋಟಿ ಇದ್ರೂ ಅವ್ನಿಗೆ 1 ರೂಪಾಯಿ ಕೊಡಲ್ಲ. ಸೊ ಇದನ್ನು ಥಿಂಕ್ ಮಾಡಿ ಫಸ್ಟು. ಅದಕ್ಕೋಸ್ಕರ ದಯವಿಟ್ಟು 3 to 4 ಮಂತ್ಸು ಯಾವುದೇ ಕಾರಣಕ್ಕೂ ಎನ್ಕ್ವೈರೀಸ್ಗಳು ಮಾಡಬೇಡಿ. ಸೊ ಆವಾಗ ನಿಮ್ಮ ಒಂದು ಸಿಬಿಲ್ ಆಲ್ಗರಿದಮ್ಗೆ ಏನಾಗುತ್ತೆ, ಸೊ ಇವನು ಎನ್ಕ್ವೈರೀಸ್ಗಳು ಮಾಡ್ತಾ ಇಲ್ಲ ಅಂದರೆ ಇವನಿಗೆ ಎಲ್ಲಿಂದನೋ ಅರ್ನಿಂಗ್ಸ್ ಆಗ್ತಿದೆ, ಇವನು ಎಲ್ಲದನ್ನು ಕ್ಲಿಯರ್ ಮಾಡ್ತಿದ್ದಾನೆ. ಸೊ ಎನ್ಕ್ವೈರೀಸ್ಗಳು ಜಾಸ್ತಿ ಆಗ್ತಿಲ್ಲ. ಸೊ ಇವಾಗ ಎಷ್ಟೋ ಜನ ಅನ್ಕೋತೀರಿ ಎನ್ಕ್ವೈರೀಸ್ಗಳು ಮಾಡಲಾಗರು, ಬಟ್ ನನಗೆ ಸಾಲ ಕಟ್ಟಬೇಕು ಅಂದರೆ ಅಲ್ಲಿರೋ ಕ್ರೆಡಿಟ್ ಇ ಎಮ್ ಐ ಕಟ್ಟಬೇಕು ಅಂದರೆ ಎಲ್ಲರೂ ಸಾಲ ತಗೊಳ್ಳೇಬೇಕಲ್ವಾ. ಇವಾಗ ಏನು ಮಾಡಲಿ, ಎನ್ಕ್ವೈರೀಸ್ಗಳು ಮಾಡಿದ್ರೆ ಬಿಟ್ಬಿಡ್ತೀನಿ, ಇದು ಬೇಕಾದ್ರೆ ಪೆನಲ್ಟಿ ಜಾಸ್ತಿ ಆದರೂ ಚಿಂತೆ ಇಲ್ಲ, ನಾನು ಬಿಟ್ಬಿಟ್ರೆ ಆಗ್ಬಿಡುತ್ತಾ, ಇದನ್ನು ಕಟ್ತೀರಾ? ಯಾವುದೇ ಕಾರಣಕ್ಕೂ ಅದು ಮಾಡ್ಕೋಬೇಡಿ ಗೈಸ್. ಫಸ್ಟು ಮೇಯ್ನಾಗಿ ಬಂದುಬಿಟ್ಟು ನೀವು ಕರೆಕ್ಟ್ ಟೈಮ್ಗೆ ಇ ಎಮ್ ಐ ಅಮೌಂಟು, ಲೋನ್ ಅಮೌಂಟು ಎಲ್ಲ ನಿಮ್ದೇನು ಕಮಿಟ್ಮೆಂಟ್ಸ್ ಇದೆಯೋ ಮಂತ್ಲಿ ಅದನ್ನು ಆನ್ ಟೈಮಿಗೆ ಕಟ್ಟಬೇಕು. ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗಬೇಕು. ನನ್ನ ಹತ್ರ ಅಮೌಂಟ್ ಐತೆ, ಒಂದು ಸ್ವಲ್ಪ ಬೇಗನೆ ಬರುತ್ತೆ ಅಮೌಂಟು, ನನಗಿರೋದು 10ನೇ ತಾರೀಕು ಇ ಎಮ್ ಐ ಕಟ್ಟಬೇಕು ಎಲ್ಲಾದ್ರದ್ದು. ಆಲ್ಮೋಸ್ಟು ನನಗೆ ಪೇಮೆಂಟ್ ಆಗೋದೇ ಸೆಕೆಂಡು, ನಾನು 10ನೇ ತಾರೀಕು ಕಟ್ಟಬೇಕಾ ಅಂತ ಕೇಳೋರಿಗೆ ಬೇಡ ಗಾಯ್ಸ್, ನಿಮ್ಗೊಂದು ಬೆಸ್ಟ್ ಐಡಿಯಾ ಕೊಡ್ತೀನಿ. ನಿಮ್ಗೆ ಸೆಕೆಂಡ್ ಪೇಮೆಂಟ್ ಆದರೆ ಪೇಮೆಂಟ್ ಆಗಿದ್ದ ದಿವಸನೇ ನೀವು ಕಟ್ಟಕ್ಕೆ ಟ್ರೈ ಮಾಡಿ. ಅಥವಾ ನೀವು 10ನೇ ತಾರೀಕು ಕಟ್ಟಬೇಕು ಅಂದರೆ ಒಂದು 5 days ಬಿಫೋರು, 5 to 8 days ಬಿಫೋರ್ ಕಟ್ಟೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಬಿಫೋರ್ ಕಟ್ಟಿದಾಗ ಏನಾಗುತ್ತೆ, ನೀವು ಮನಿ ಫ್ಲೋ ಚೆನ್ನಾಗಿದೆ ನಿಮಗೆ. ಯಾಕಂದರೆ ಅಷ್ಟಿಸ್ತವರೆಗೂ ಕಾದಿಲ್ಲ ನೀವು. ಮೇಯ್ನಾಗಿ ಒಂದೇನು ಹೇಳ್ತೀನಿ, ಇವಾಗ ಸಿಂಪಲಾಗಿ ಒಂದು ಹೇಳ್ತೀನಿ, ನಿಮ್ಮ ಹತ್ರ ಯಾರೋ ಇವಾಗ ನಾನೇ ನಿಮ್ಮ ಹತ್ರ ಸಾಲ ಇಸ್ಕೊಂಡು ನಾನು ಲಾಸ್ಟ್ ಡೇಗೆ ನೈಟು 10 ಗಂಟೆಗೆ ತಂದು ಕೊಟ್ಟರೆ ನಿಮ್ಗೇನು ಅನಿಸುತ್ತೆ, ಪಾಪ ಎಲ್ಲ ಅಡ್ಜಸ್ಟ್ ಮಾಡಿ ತಂದು ಕೊಟ್ಟನೇನೋ, ಪಾಪ ಬಿಡು ಕಷ್ಟ ಆಯ್ತೇನೋ ಅವನಿಗೂ, ಬಿಡು ನನಗೇನೋ ಅಮೌಂಟ್ ಈ ರೀತಿ ಥಿಂಕ್ ಮಾಡ್ತೀರಾ. ಅದೇ ನಾನು 10ನೇ ತಾರೀಕು ಡ್ಯೂ ಇರೋದನ್ನ 5ನೇ ತಾರೀಕೆ ತಂದು ಕೊಟ್ಬಿಟ್ರೆ, ಏನು ಗುರು 10ನೇ ತಾರೀಕು ಇರೋದು ಒಂದು 5ನೇ ತಾರೀಕಿಗೆ ತಂದು ಕೊಟ್ಬಿಟ್ಟ, ಪರವಾಗಿಲ್ಲ ಗುರು, ಎಲ್ಲೋ ಲ್ಯಾಟ್ರಿ ಹೊಡೆದೈತಿ ಅವನಿಗೆ, ಈ ರೀತಿ ಥಿಂಕ್ ಮಾಡ್ತೀರಾ ತಾನೆ. ಸೊ ಅದೇ ಥಿಂಕ್ನ ಇದು ಮಾಡೋದು ಆಲ್ಗೋರಿದಮ್, ಈ ಥರ ಎಲ್ಲ ಥಿಂಕ್ ಮಾಡೋದೇ ಈ ಥರ ಸಿಸ್ಟಮೆಟಿಕ್ಕು. ಸೊ ಅರ್ಥ ಮಾಡ್ಕೊಳ್ಳಿ ಗೈಸ್. ಸೊ ನೀವು ಫ್ರೀಯಾಗಿ ಕಟ್ಟೋದ್ರಿಂದ ಹಂಗಂತ ಅಂದ್ಬಿಟ್ಟು 1 ತಿಂಗಳು ಮುಂಚೆ 2 ತಿಂಗಳು ಮುಂಚೆ ಎಲ್ಲ ಕಟ್ಟಬೇಡಿ. ಸಿಬಿಲ್ ಸ್ಕೋರ್ನ ಜಾಸ್ತಿ ಮಾಡ್ಕೊಳ್ಳೋದು ಒಂದು ಸಲಹೆ ಏನಂದರೆ, ನಿಮ್ಮ ಹತ್ರ ಅಮೌಂಟ್ ಐತೆ, 20,000 ಐತೆ, 20,000 ಲೋನ್ ಐತೆ, ಕ್ಲಿಯರ್ ಮಾಡಿಬಿಡಿ ಅಂತೆಲ್ಲ ನಿಧಾನಕ್ಕೆ ಕಟ್ಟಿ. ಇಫ್ ಇನ್ ಕೇಸ್ ನನಗೆ ಗೊತ್ತಿಲ್ಲ ಗುರು, ನನಗೆ ಇವಾಗ 20,000 ಐತೆ, ನೆಕ್ಸ್ಟ್ ಮಂತ್ ಇರುತ್ತೋ ಗೊತ್ತಿಲ್ಲ, ನನಗೆ ನೆಕ್ಸ್ಟ್ ಮಂತ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂದರೆ ಅದನ್ನೇ ಸೇವ್ ಮಾಡ್ಕೊಂಡು ಕಟ್ಟೋಕ್ಕಾದ್ರೆ ಕಟ್ಟಿ, ಇಲ್ಲ ನನಗೆ ಆ ಥರ ಆಗಲ್ಲ ಅಂದರೆ ಕಟ್ಟಿ ಮುಗಿಸ್ಬಿಡಿ. ಸೊ ಬೇಗ ಕಟ್ಟಿದ್ರೂ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ. ಬಟ್ ಏನಂದರೆ ಮಂತ್ಲಿ ಅದ್ರದ್ದು ಎಷ್ಟೈತೆ ಇ ಎಮ್ ಐ ಅದನ್ನು ಒಂದು 5 ದಿವಸ ಬಿಫೋರ್ ಕಟ್ಟೋದ್ರಿಂದ ಓಕೆ ಕರೆಕ್ಟಾಗಿ ಮಂತ್ಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಒಂದೇ ಟೈಮ್ ಕಟ್ಟಿದಾಗ ಏನಾಗುತ್ತೆ, ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಇವಾಗ ಮಂತ್ಲಿ 3 ಮಂತ್ಸೋ 5 ಮಂತ್ಸೋ 6 ಮಂತ್ಸ್ ಇರುತ್ತೆ. ಇವಾಗ 6 ಮಂತ್ಸ್ ಇರುತ್ತೆ, 6 ಮಂತ್ಸ್ ಮಂತ್ಲಿ ಕಟ್ಟೋದ್ರಿಂದ ಒಂದು 5 ಪಾಯಿಂಟು 10 ಪಾಯಿಂಟು ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಇವಾಗ 6 ತಿಂಗಳಿಗೆ ಒಂದು 60 ಪಾಯಿಂಟ್ ಒಂದು 50ರಿಂದ 60 ಪಾಯಿಂಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ 6 ತಿಂಗಳಲ್ಲಿ. ಇವಾಗ ಏನು ಮಾಡ್ಬಿಡ್ತೀರಾ, ಒನ್ ಟೈಮ್ ಅಮೌಂಟ್ ಐತೆ ಅಂತ ಒನ್ ಟೈಮ್ ಫುಲ್ಲು ಇನ್ವೆಸ್ಟ್ ಮಾಡ್ಬಿಡ್ತೀರಾ, ಅಂದರೆ ಫುಲ್ಲು ಪೇ ಮಾಡ್ಬಿಡ್ತೀರಾ ಅಂತ ಅಂದ್ಕೊಳ್ಳಿ. ಏನು ಇವಾಗ ಒಂದು 600 ಇರೋದು ಒಂದು 20-30 ಜಾಸ್ತಿ ಆಗ್ಬೋದು, ಅಷ್ಟೇ ಡಿಫ್ರೆನ್ಸು. ಸೊ ನಿಮಗೆ ಯಾವ ರೀತಿ ಕಂಫರ್ಟ್ ಇರುತ್ತೋ ಆ ರೀತಿ ಕಟ್ಟಿ, ಡ್ಯೂಗಳು ಇಟ್ಕೊಳಕ್ಕೆ ಹೋಗ್ಬಿಡಿ, ಪೆನಲ್ಟಿಗಳು ಹಾಕ್ಸ್ಕೊಬೇಡಿ. ಆಮೇಲೆ ನನ್ನ ಅಮೌಂಟ್ ಲೇಟ್ ಆಗೋದು ಬರೋದು ಕಾಯಬೇಕು ಹಂಗೆ ಹಿಂಗೆ ಅಂತ 10ನೇ ತಾರೀಕು ಇರೋದು 15ನೇ ತಾರೀಕು ಯಾವುದೇ ಕಾರಣಕ್ಕೂ ಅಷ್ಟು ಡಿಲೇ, ಅಂದರೆ 10ನೇ ತಾರೀಕಿದೆ 11, 12 ಓಕೆ. ಕೆಲವೊಂದು ಬ್ಯಾಂಕ್ಗಳಲ್ಲಿ ಕೆಲವೊಂದು ಲೋನ್ಗಳಲ್ಲಿ ಏನಾಗುತ್ತೆ, ನಿಮಗೆ ಒಂದು
ಗ್ರೇಸ್ ಪೀರಿಯಡ್ ಅಂತ ಕೊಡ್ತಾರೆ. ಸೊ ಇವಾಗ 5ನೇ ತಾರೀಕು ಕಟ್ಟಕ್ಕೆ ಹೇಳಿರ್ತಾರೆ. 5ನೇ ತಾರೀಕು ಅಂದರೆ ಆಲ್ಮೋಸ್ಟ್ ಆಲು 6th 7th 8thವರೆಗೂ ಗ್ರೇಸ್ ಪೀರಿಯಡ್ ಕೊಡ್ತಾರೆ. 1 ದಿನ ಕೊಡ್ತಾರೆ, 2 ದಿನ ಕೊಡ್ತಾರೆ, 3 ದಿನ ಕೊಡ್ತಾರೆ. ಸೊ ಅದಾದಮೇಲೆ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕೋಗಲ್ಲ. ಸೊ ದಯವಿಟ್ಟು ಎನ್ಕ್ವೈರಿ ಮಾಡಿ. ನಾನು ಹೇಳ್ತಿದ್ದೀನಿ ಅಂತ ನಂಬ್ಕೋಬೇಡಿ. 10ನೇ ತಾರೀಕು ಇದ್ದರೆ 13ನೇ ತಾರೀಕು ಕಟ್ಟಿ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಬ್ಯಾಂಕ್ಗಳಲ್ಲಿ ಅಷ್ಟೇ ಗ್ರೇಸ್ ಪೀರಿಯಡ್ ಅನ್ನೋದನ್ನು ಕೊಡೋದು. ಸೊ ಅದಾದಮೇಲೆ ಪೆನಾಲ್ಟಿಗಳು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಸಿಬಿಲ್ ಸ್ಕೋರಲ್ಲೂ ಅಪ್ಡೇಟ್ ಮಾಡಿಬಿಡ್ತಾರೆ ಇವರು ಲೇಟಾಗಿ ಪೇ ಮಾಡಿದ್ದಾರೆ ಅಂತ. ಅದೂ ಒಂದು ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಡೌನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಎನ್ಕ್ವೈರಿಗಳು ಜಾಸ್ತಿ ಮಾಡಬೇಡಿ. ಕರೆಕ್ಟ್ ಟೈಮ್ಗೆ ಡ್ಯೂಗಳು ಕಟ್ಟಿ, ಅಂದರೆ ಏನೇನು EMIಗಳಿರುತ್ತೋ ಅದನ್ನು ಕರೆಕ್ಟ್ ಟೈಮಿಗೆ ಕಟ್ಕೊಂಡು ಅಥವಾ ಒಂದು 5 days ಬಿಫೋರ್ ಕಟ್ಕೊಂಡು ಮ್ಯಾನೇಜ್ ಮಾಡಿ. ಅದಾದಮೇಲೆ ಎನ್ಕ್ವೈರೀಸ್ಗಳಂತೂ ಮಾಡೋಕ್ಕೆ ಹೋಗಬೇಡಿ. ರೀಫ್ರೆಶ್ ಅಂತೂ ನೀವು ಸಿಬಿಲ್ ಸ್ಕೋರ್ನ ಚೆಕ್ ಮಾಡಬೇಕು ಅಂದರೆ ಗೈಸ್ ನನ್ನ ಕೇಳೋದಾದರೆ ಮಂತ್ಲಿ ಒನ್ಸ್ ಚೆಕ್ ಮಾಡಿದ್ರೆ ಸಾಕು. ಆಯ್ತಲ್ಲ ಗುರು ನನಗೆ ಕಾಯೋಕ್ಕಾಗಲ್ಲ ಅಂತಂದರೆ ಕೆಲವೊಂದು ಆ್ಯಪ್ಸ್ಗಳಲ್ಲಿ ನೀವು ರಿಫ್ರೆಶ್ ಮಾಡಾದ್ಮೇಲೆ, ಅಂದರೆ ಇವತ್ತು ಅಪ್ಡೇಟ್ ಆದರೆ 31 to 35 ಡೇಸ್ವರೆಗೂ ಅದು ತಿರ್ಗಿ ಅಪ್ಡೇಟ್ ಆಗೋದು ತೋರಿಸಲ್ಲ. ಸೊ ಆ ಥರ ಆ್ಯಪ್ಸ್ಗಳಿದ್ದಾಗ ನಿಮಗೆ ಕಂಟ್ರೋಲ್ ಇರುತ್ತೆ. 1 month 2 month ವೆಯ್ಟ್ ಮಾಡ್ಬಿಟ್ಟು ನೋಡ್ತೀರಾ, 1 month 1.5 month ವೆಯ್ಟ್ ಮಾಡ್ಬಿಟ್ಟು ನೋಡ್ತೀರಾ, ಒಂದು 40 days ವೆಯ್ಟ್ ಮಾಡ್ಬಿಟ್ಟು. ಸೊ ಇಫ್ ಇನ್ ಕೇಸ್ ನಾನು ರಿಫ್ರೆಶ್ ಮಾಡಿದಾಗೆಲ್ಲ ಹೊಸದು ಬರ್ತಾ ಇರುತ್ತೆ, ನಾನೇನು ಪ್ರೀಮಿಯಮ್ಶಿಪ್ ಕಟ್ಟಿಲ್ಲ ಆ ಥರ ಈ ಥರ ಅಂತಂದರೆ, ಸೊ ದಯವಿಟ್ಟು ದಿನದಲ್ಲಿ ಒಂದು 5 ಸತಿ ನೋಡೋದು 10 ಸತಿ ನೋಡೋದು ಮಾಡೋಕ್ಕೆ ಹೋಗ್ಬೇಡಿ. ತಿಂಗಳಲ್ಲಿ 1 ಸತಿ ಅಥವಾ 2 ಸತಿ ಹಂಗೂ ಆಯ್ತಲ್ಲ, ಕಂಟ್ರೋಲ್ ಮಾಡೋಕ್ಕೈತಲ್ಲ, ವಾರದಲ್ಲಿ ಒಂದೇ ಸತಿ ನೋಡ್ಬೇಕು ನೀವು. ಸೊ ಅದನ್ನು ಯಾವಾಗ ಯಾವ ಥರ ಹೆಂಗೆ ಅಂತ ಫಿಕ್ಸ್ ಆಗಿ. ಸೊ ಅದಾದಮೇಲೆ ಇದು ಮಾಡಿ. ನನ್ನ ಕೇಳೋದಾದರೆ ಇವಾಗ ಯಾರ್ಯಾರೆಲ್ಲ ಸಿಬಿಲ್ ಸ್ಕೋರಿಂದ ಈ ಥರ ಎಲ್ಲ ನೀವು ಡಿಕ್ರೀಸ್ ಮಾಡ್ಕೊಂಡು ಯಾರೆಲ್ಲ ಇನ್ಕ್ರೀಸ್ ಮಾಡ್ಕೊತಾ ಇದ್ರು ಅವ್ರಿಗೊಂದು ನನ್ನ ಕಡೆಯಿಂದ ಸಲಹೆ. ಸೊ 700 ಕ್ರಾಸ್ ಆಗ್ತಿದ್ದಂಗೆ ಕೆಲವೊಂದು ಲಿಮಿಟೆಡ್ ಬ್ಯಾಂಕ್ಸು ಆ್ಯಪ್ಸ್, ಅಂದರೆ ಕ್ರೆಡಿಟ್ ಆ್ಯಪ್ಸು, ಬ್ಯಾಂಕ್ಸು ಈ ಥರ ಎಕ್ಸೆಟ್ರಾ ಲೋನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 720 ಆದಮೇಲೆ ಇನ್ನೂ ಒಂದಷ್ಟು ಆ್ಯಡ್ ಆಗುತ್ತೆ. 750 ಆದಮೇಲೆ ಇನ್ನೂ ಸುಮಾರು ಆ್ಯಡ್ ಆಗುತ್ತೆ, ಮ್ಯಾಕ್ಸಿಮಮ್ ಆ್ಯಡ್ ಆಗುತ್ತೆ. ಆಲ್ಮೋಸ್ಟ್ 780 ಕ್ರಾಸ್ ಆಯ್ತಿದ್ದಂಗೆ ಆಲ್ಮೋಸ್ಟ್ ಒಂದು 90 to 95% ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನನ್ನ ಕಡೆಯಿಂದ ಒಂದು ಸಜೆಷನ್ ಏನಂದರೆ, 700 ಕ್ರಾಸ್ ಆಗಿದ ತಕ್ಷಣ ಯಾವುದೇ ಕಾರಣಕ್ಕೂ ನೀವು ತಿರ್ಗಾ ಇನ್ನೊಂದು ಲೋನ್ ಅಪ್ಲಿಕೇಶನ್ಗೆ ಅಥವಾ ಕ್ರೆಡಿಟ್ ಕಾರ್ಡ್ಗೆ EMIಗೆ ನೀವು ಹೆಜ್ಜೆ ಇಡಬೇಡಿ. ಸೊ ನನ್ನ ಕಡೆಯಿಂದ ಒಂದು ಸಜೆಷನ್ ಇದು. ಸೊ ನಿಮ್ಮ ಒಂದು ಬೆಸ್ಟ್ ಆಪ್ಷನ್ ಯಾವಾಗ ಅಂದರೆ 780 ಕ್ರಾಸ್ ಆದಮೇಲೆ. 780 800 ಕ್ರಾಸ್ ಆಗೋವರೆಗೂ ತಡೀರಿ. ಸೊ 800 ಕ್ರಾಸ್ ಆದಮೇಲೆ ದಿ ಬೆಸ್ಟು. ಸೊ 780 ಕ್ರಾಸ್ ಆದರೆ ಓಕೆ, ಗುಡ್, ನೀವು ಒಂದು ಬೆಸ್ಟ್ ಅಂತ ಅನ್ಬೋದು. ಸೊ ಏನಂತ ಕೇಳ್ತಾಯಿದ್ದೀನಿ ಅಂದರೆ, 800 ಕ್ರಾಸ್ ಆಗಿಬಿಟ್ಟಾಗ ನೀವೊಂದು ಕ್ರೆಡಿಟ್ ಅಂದರೆ ಅಥವಾ ಲೋನ್ ಯಾವ್ದಾರು ಅಮೌಂಟ್ ತಗೊಂಡಾಗ ಇಫ್ ಇನ್ ಕೇಸ್ 1 or 2 months ಒಂಚೂರು ಡಿಲೇ ಆದ್ರೂ ನಿಮ್ಮ ಚಾನ್ಸಸ್ ಏನಿರುತ್ತೆ 750ಗಿಂತ ಬಿಲೋ ಹೋಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಗೈಸ್. 750ಗಿಂತ ಬಿಲೋ ಹೋಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಯಾಕೆಂದರೆ ಇವಾಗ 800 ಇತ್ತು ಅಥವಾ 780 ಇತ್ತು ಅಂದರೆ ಒಂದು 5 ಎಷ್ಟೋ ಕಡಿಮೆ ಆಗ್ಬೋದು. 1 or 2 days ಅಥವಾ ಒಂದು ವೀಕ್ ಲೇಟ್ ಆಯಿತು ಅಂದಾಗ. ಇಫ್ ಇನ್ ಕೇಸ್ 700 ಇದ್ದಾಗಲೇ ನನಗೆ ಯಾವುದೋ ಒಂದು ಲೋನ್ ಸಿಕ್ಬಿಡ್ತು, ತಗೊಬಿಡೋಣ, ತಿಂಗ್ಳಿಗೆ ಒಂದು 5,000 ತಾನೇ ಇದು ಕಟ್ಕೊಂಡ್ರಾಯ್ತು ಅಂತ ತಗೊಬಿಡ್ತೀರಾ ಅಂದ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮ್ಮ ಗ್ರಾಚಾರ ಕೆಟ್ಟಿ ಏನಾದ್ರೂ 1 month 2 month ಡಿಲೇ ಆಯಿತು ಪೇ ಮಾಡೋದು ಅಂದಾಗ, ನೀವು ತಿರ್ಗಾ 630ಗೋ ಅಥವಾ 650ಗೋ ಹೋಗಿ ಕುತ್ಕೋತೀರಾ. ಅಲ್ಲಿಂದ ಮೇಲೆ ತರಬೇಕು ಅಂದರೆ ತಿರ್ಗಾ 3 to 5 months 6 months ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಈ ರೀತಿ ಒಂದು ಸ್ಟ್ರಗಲ್ ಇರುತ್ತೆ. ಅದಕ್ಕೋಸ್ಕರ 780ಇಂದ 800 ಕ್ರಾಸ್ ಆಗೋವರೆಗೂ ತಡೀರಿ, ಕಂಟ್ರೋಲ್ ಆಗಿರ್ರಿ, ಆರಾಮಾಗಿ. ಯಾಕಂದರೆ ನಿಮ್ಮ ಒಂದು ಲೋನ್ ಅಪ್ಲಿಕೇಶನ್, ನಿಮ್ಮ ಒಂದು ಲೋನು ಏನು ಸಿಗಬೇಕು ಅದು ನಿಮಗೆ ಮಾತ್ರನೇ ಸಿಗೋದು. ಬೇರೆ ಯಾರೋ ಎತ್ಕೊಬಿಡೋಕ್ಕಾಗಲ್ಲ, ಬೇರೆ ಯಾರೋ ನಿಮ್ಮ ಹೆಸರು ಲೋನ್ ತಗೊಂಡು ಇದು ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೂ ಕೆಲವೊಂದು ಆ್ಯಪ್ಸ್ಗಳು ನೆಕ್ಸ್ಟ್ ಲೆವೆಲಾಗಿ ಪ್ರಮೋಟ್ ಮಾಡ್ತಿದ್ದಾರೆ. ನಿಮ್ಮ ಹೆಸರಲ್ಲಿ ಯಾವ್ದಾರ ಫೇಕ್ ಲೋನ್ ಇದೆಯಾ, ಆ ಲೋನ್ ಇದೆಯಾ, ಈ ಲೋನ್ ಇದೆಯಾ, ನಾವೆಲ್ಲ ಇದು ಮಾಡಿಬಿಡ್ತೀವಿ, ನಾವೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತ. ಸೊ ಅದೆಲ್ಲ ಏನು ಅಂದರೆ ಗೈಸ್, ನನ್ನ ಕೇಳೋದಾದರೆ ಇಫ್ ಇನ್ ಕೇಸ್ ನೀವೇನೋ ಟ್ರೈ ಮಾಡಬೇಕು ಅಂದರೆ 1 month ತಗೊಳ್ಳಿ. ಆಟೋ ಪೇನ ಇಮಿಡಿಯೇಟಾಗಿ ಹೋಗಿ ಕ್ಯಾನ್ಸಲ್ ಮಾಡಿಬಿಡಿ. ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡೋದ್ರಿಂದ ಏನು ಅಲ್ಲಿ 1 month ಏನಿರುತ್ತಲ್ಲ ಪ್ಲ್ಯಾನು, ಅದೇನು ನಿಮ್ಗೆ ಕ್ಯಾನ್ಸಲ್ ಆಗಿಬಿಟ್ಟು ಇದಾಗ್ಬಿಡಲ್ಲ. 1 month ಪ್ರೀಮಿಯಮ್ಶಿಪ್ ಹಂಗೆ ಇರುತ್ತೆ. ನೀವು 1 month ಆ್ಯಪ್ನ ಪ್ರೀಮಿಯಮ್ಶಿಪ್ ಜೊತೆನೇ ಯೂಸ್ ಮಾಡ್ಕೋಬೋದು. 1 month ಪ್ರೀಮಿಯಮ್ ತಗೊಂಡು 1 month ಯೂಟಿಲೈಸ್ ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ಹೋಗಿ ಆಟೋ ಪೇ ಆಫ್ ಮಾಡಿ. ಯಾಕಂದರೆ ಇಫ್ ಇನ್ ಕೇಸ್ ಮರ್ತೋಯ್ತು ಅಂದಾಗ ಅದರಲ್ಲಿರೋ ಅಮೌಂಟ್ ಏನಾರು ಇದ್ದರೆ ಹೇಳ್ಕೊಂಡು ಮಂತ್ಲಿ ಪ್ರೀಮಿಯಮು ಎಕ್ಸ್ಟೆಂಡ್ ಆಯಿತಾ ಹೋಗ್ತಾ ಇರೋದು. ಅಂದರೆ 99 ತಿಂಗ್ಳಿಗೆ 99 199 999 ಎಲ್ಲ ಥರನೂ ಆ್ಯಪ್ಸ್ ಇದೆ.
ಸೊ ಅಷ್ಟು ಅಮೌಂಟ್ ಎಳ್ಕೊತಾ ಇರುತ್ತೆ, ನಿಮಗೆ ಗೊತ್ತಾಗಲ್ಲ, ನೀವೇ ಕನ್ಫ್ಯೂಸ್ ಆಗೋಯ್ತೀರಿ ಅಂತ ಕ್ಲೋ ಆಗ್ತಿದೆ ಬ್ಯಾಲೆನ್ಸು ಅಂತ. ಸೊ ಇದಕ್ಕೋಸ್ಕರ ಹುಷಾರಾಗಿರ್ರಿ. ಆ ಥರ ಆಟೋ ಪೇಗಳಲ್ಲಿ ನೀವು ಯಾವತ್ತೇ ಆಗಲಿ ಗೈಸ್, ಆಟೋ ಪೇ ಕೊಡ್ತಾ ಇದ್ದೀರಾ ಅಂದಾಗ ನಿಮಗೆ ಬೇಕಾಗಿರೋದು ಒಂದೇ ಮಂತು ಅಂದರೆ, ಸೊ ದಯವಿಟ್ಟು ಆಟೋ ಪೇನ ಇಮ್ಮಿಡಿಯೇಟಾಗಿ ಹೋಗಿ ಕ್ಯಾನ್ಸಲ್ ಮಾಡಿ, ಪಾಸ್ ಮಾಡೋಕ್ಕೂ ಹೋಗಬೇಡಿ, ಕ್ಯಾನ್ಸಲ್ ಮಾಡಿ ಡಿಲೀಟ್ ಮಾಡಿಬಿಡಿ ಆಟೋ ಪೇ ಅನ್ನೋದನ್ನೇ. ಅವಾಗೇನಾಗುತ್ತೆ, ನೆಕ್ಸ್ಟ್ ಮಂತ್ ಕಟ್ಟಾಗಲ್ಲ. ಆ ಮಂತ್ ಏನು ತಗೊಂಡಿರ್ತೀರಲ್ಲ, ನೀವು ಇವತ್ತು ತಗೊಂಡ್ರೆ, ಸೊ ಇವತ್ತು ಬಂದು 1ನೇ ತಾರೀಕು ತಗೊಂಡ್ರೆ ನೆಕ್ಸ್ಟ್ ಮಂತು ಅಥವಾ ಈ ಮಂತ್ ಎಂಡ್ 30ವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು, 31ಸ್ಟ್ವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ 1 ಮಂತ್ ಕಂಪ್ಲೀಟಾಗಿ 1ನೇ ತಾರೀಕು ತಿರ್ಗಿ ಆಟೋ ಪೇ ಇದ್ದರೆ 1ನೇ ತಾರೀಕು ತಿರ್ಗಾ ಕಟ್ಟಾಗುತ್ತೆ, 1 ಸೆಪ್ಟೆಂಬರ್ ತಿರ್ಗಾ ಕಟ್ಟಾಗುತ್ತೆ. ಇಫ್ ಇನ್ ಕೇಸ್ ಆಟೋ ಪೇ ಇಲ್ಲ ಅಂದರೆ ಕಟ್ಟಾಗಲ್ಲ. ಸೊ ಫಸ್ಟ್ರಿಂದ ನಿಮಗೆ ಪ್ರೀಮಿಯಮ್ಶಿಪ್ ಯೂಸ್ ಮಾಡೋಕ್ಕಾಗಲ್ಲ ಅಷ್ಟೇ. ಸೊ ಇದನ್ನು ಕ್ಲಾರಿಟಿಯಾಗಿ ತಲೆ ಇಟ್ಕೊಳ್ಳಿ ಗೈಸ್ ಅಷ್ಟೇ. ಸೊ ಕೆಲವೊಂದು ಆ್ಯಪ್ಸ್ ಇನ್ನೂ ಎಕ್ಸ್ಟ್ರಾಡಿನರಿಯಾಗಿ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ನಾವು ಅದು ಮಾಡ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ, ನಿಮಗೆ ಅದರ ಒಂದು ಒಬ್ರನ್ನ ಕೊಟ್ಬಿಡ್ತೀವಿ, ಅವರು ನಿಮಗೆ ಸಜೆಸ್ಟ್ ಮಾಡ್ತಾ ಇರ್ತಾರೆ, ಅದು ಮಾಡ್ತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ, ಸಿಬಿಲ್ ಸ್ಕೋರ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬಿಡ್ಬೋದು. ಗೈಸ್ ನೀವು ಬೇಕಾದ್ರೆ ಟ್ರೈ ಮಾಡಿ, ನಾನು ಕೊಟ್ಟಿದ್ದ ಸಜೆಷನ್ನೇ ಅವ್ರು ನಿಮಗೆ ಕೊಡೋದು. ಅವ್ರು ಇನ್ನೊಂದು ಏನು ಮಾಡ್ತಾರೆ ಅಂದರೆ, ನಿಮ್ಮ ಒಂದು ಅಕೌಂಟ್ನ ಪರ್ಸ್ನಲ್ಲಾಗಿ ಇನ್ ಡೀಟೇಲ್ ಆಗಿ ರಿಸರ್ಚ್ ಮಾಡಿಬಿಟ್ಟು, ರಿಸರ್ಚ್ ಅಂದರೆ ಏನೂ ಮಾಡಲ್ಲ, ನೀವು ಎಷ್ಟು ಲೋನ್ ತಗೊಂಡಿದ್ದೀರಾ, ಯಾವ ಮಂತಿಗೆ ಎಷ್ಟು ಕಟ್ತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಸೊ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಇದನ್ನು ಇಟ್ಕೊಳ್ಳಿ, ಇದನ್ನು ಮಾಡ್ಕೊಳ್ಳಿ, ಸೊ ಇದನ್ನು ಯಾಕೆ ಇಷ್ಟು ಕಡಿಮೆ ಬಜೆಟ್ ಇದ್ದೀರಾ, ಯಾವ್ದಾರು ಅಮೌಂಟ್ ಬಂದಿದ ತಕ್ಷಣ ಇದು ಕ್ಲಿಯರ್ ಮಾಡಿ ಬಿಸಾಕಿ, ಸೊ ಈ ರೀತಿ ಒಂದು ಸಜೆಷನ್ ಕೊಡ್ತಾರೆ. ಅವಾಗ ನಿಮ್ಮದು ಒಂದು ಪರ್ಸ್ನಲ್ ಡೇಟಾ ಅವ್ರ ಹತ್ರ ಇರುತ್ತೆ. ಸೊ ಅದನ್ನೆಲ್ಲ ನೋಡಿದಾಗ ಐಡಿಯಾಸ್ ಬಂದ್ಬಿಡುತ್ತೆ, ಯಾವ ರೀತಿ ಏನು ಎತ್ತ ಅಂತ. ಸೊ ಅದನ್ನು ನೋಡ್ಬಿಟ್ಟು ಓಕೆ ಫೈನ್ ಓಕೆ ಡನ್, ಈ ಥರ ಮಾಡಿ, ಈ ಥರ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ನೋಡಿ, ನೆಕ್ಸ್ಟ್ ಮಂತ್ ಇಷ್ಟು ಆಗುತ್ತೆ ಎಕ್ಸೆಟ್ರಾ ಇದು ಮಾಡಿಬಿಡಿ. ನೀವೇನಾದರೂ ನಮಗೆ ಬೇಕಾದರೆ ನಾವೇ ಪೇ ಮಾಡ್ತೀವಿ. ಒಂದು ಕೆಲಸ ಮಾಡಿ, ನಮ್ಮ ಜೊತೆ ಟೈ ಆಗಿಬಿಡಿ, ನಿಮ್ಮ ಒಂದು ಅಕೌಂಟ್ಸ್ನ, ನಿಮ್ಮ ಒಂದು ಕ್ರೆಡಿಟ್ ಕಾರ್ಡು, ನಿಮ್ಮ ಒಂದು ಇದು ಎಲ್ಲ ಏನು ಲೋನ್ ಅಪ್ಲಿಕೇಶನ್ EMIಗಳೇನೆಲ್ಲ ಏನೇನಿರುತ್ತೆ ಅದನ್ನು ನಾವೇ ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ನೀವು ಅಮೌಂಟ್ ಕೊಟ್ಟಾಗ ನಾವು ಕರೆಕ್ಟ್ ಟೈಮ್ಗೆ, ಆನ್ ಟೈಮ್ಗೆ, ಅಥವಾ ಇನ್ಕ್ರೀಸ್ ಆಗುತ್ತೆ ಒಂದು 5 days ಬಿಫೋರು ನಾವೆಲ್ಲ ರೀಪೇ ಮಾಡಿಬಿಟ್ಟು ನಿಮ್ಮ ಒಂದು ಅಕೌಂಟ್ನ ಜಾಸ್ತಿ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಬಟ್ ಇದನ್ನು ನಂಬಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ 10 to 12% ಅಥವಾ ಒಂದು 5 to 10% ಆದರೂ ಅವರು ಎಕ್ಸ್ಟ್ರಾ ಚಾರ್ಜ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ 5,000 ಅಂತಿದ್ರೆ 5,100, 200, 300 ಈ ಥರ ಈಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಮೊದಲೇ ನೀವು ಕ್ರೆಡಿಟ್ ಕಾರ್ಡ್ಗೆ, ಲೋನು, EMIಗೆ ಇಂಟ್ರೆಸ್ಟ್ ಕಟ್ತಾ ಇರ್ತೀರಾ ಗೈಸ್. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಬಿಡು 2% ತಾನೇ, 5% ತಾನೇ, 10% ತಾನೇ, ಅವರು ಬದಿಕೊಳ್ಳಿ, ಬೇಡ. ಯಾಕೆ ಅಂದರೆ ಮೊದಲೇ ನೀವು ಇಂಟ್ರೆಸ್ಟ್ ಕಟ್ತಾ ಇರ್ತೀರಾ. ಸೊ ಅದ್ರ ಜೊತೆಗೆ ಇದ್ರೂ ಇಂಟ್ರೆಸ್ಟ್ ತಗೊಂಡ್ರೆ ನೀವು ಇದಕ್ಕೂ ಇವ್ರಿಗೂ ಚಾರ್ಜಸ್ ಪೇ ಮಾಡೋಕ್ಕೆ ಸ್ಟಾರ್ಟ್ ಆಗೋದ್ರೆ ಬರ್ಡನ್ ಆಗೋಗುತ್ತೆ. ಸೊ ದಯವಿಟ್ಟು ಆ ಥರದಕ್ಕೆ ಎನ್ಕರೇಜ್ ಮಾಡಬೇಡಿ. ಇವಾಗ ನೀವು ತಗೊಂಡಿರೋ ಲೋನು ನಿಮಗೆ ಡೇಟ್ಸ್ ಕೊಡ್ತಿರುತ್ತೆ, ಆರಾಮಾಗಿ ಕೂತ್ಕೊಂಡು ಇದು ಮಾಡಿ. ಇಫ್ ಇನ್ ಕೇಸ್ ನಿಮ್ಗೆ ಆಯ್ತಲ್ಲ ಹ್ಯಾಂಡಲ್ ಮಾಡೋಕ್ಕೆ ಅಷ್ಟು ಸ್ಟ್ರೆಸ್ ಐತೆ ಅಂದರೆ ಮನೇಲೇ ಯಾರಾದರೂ ಒಬ್ರು ಇರ್ತಾರೆ. ಸೊ ಅಷ್ಟು ಲೋನ್ ಅಪ್ಲಿಕೇಶನಲ್ಲಿ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ನಿಮ್ಮ ವೈಫೇ ಇಂಟೆಲಿಜೆಂಟ್ ಆಗಿರ್ತಾರೆ, ನಿಮ್ಮ ವೈಫ್ ಕೇಳಿ ಕೊಟ್ಟು ಮಾಡಿಸಿ, ಅಥವಾ ಅಪ್ಪ ಅಮ್ಮ ಈ ರೀತಿ ಯಾರಿಗಾರ ಒಬ್ರಿಗೆ ಹೇಳಿ, ಸೊ ನನಗೆ ಈ ಡೇಟಿಗೆ ಬಂದಾಗ ಈ ನೆನಪು ಮಾಡು, ನಾನು ಪ್ರತಿ ತಿಂಗಳು ಈ ಥರದ್ದು ಕಟ್ಟಬೇಕು ಅಂತ ಒಂದು ಅಲಾರಾಮ್ಗಳು ಇಟ್ಕೊಂಡು ಕಟ್ಟಿ. ಯಾಕೆ ಅಂದರೆ ನಿಮಗೆ ಟೈಮಿಂಗ್ಸ್ ಏನಿರಲ್ಲ, 1 hour ಕಟ್ಟಬೇಕು, 2 hours ಕಟ್ಟಬೇಕು ಅಂತ. ನೀವು ಎಷ್ಟು ಬೇಕಾದ್ರೂ ಯಾವ ಅವರಲ್ಲಿ ಆ ಡೇಟಲ್ಲಿ 10ನೇ ತಾರೀಕು ಅಂದರೆ 10ನೇ ತಾರೀಕು ಬೆಳಗ್ಗೆ ಮಿಡ್ನೈಟ್ 12 ಇಂದ ಆಲ್ಮೋಸ್ಟು ತಿರ್ಗಾ ಮಿಡ್ನೈಟ್ 12ವರೆಗೂ ಆರಾಮಾಗಿ 24 hours ಟೈಮ್ ಇರುತ್ತೆ. ಅವಾಗ ಯಾವಾಗ ಬೇಕಾದ್ರೂ ಕಟ್ಬೋದು. ಸೊ ಒಂದು ಅಲಾರಾಮ್ಗಳು ಇಟ್ಕೊಂಡು ಮ್ಯಾನೇಜ್ ಮಾಡಿ. ಸೊ ಅದರಲ್ಲೂ ಇಂಟ್ರೆಸ್ಟ್ ತಗೊಂಡಿರ್ತೀರ, ಅದಕ್ಕೂ 2 to 5%, 10%, 12%, ಕೆಲವೊಬ್ಬರು 18-20%ವರೆಗೂ ಇಂಟ್ರೆಸ್ಟ್ ಕಟ್ತಾ ಇರ್ತೀರ. ಸೊ ಯಾಕೋ ಸಿಬಿಲ್ ಸ್ಕೋರ್ ಕಡಿಮೆ ಆಗ್ಬಿಟ್ಟೈತಲ್ಲ ಅಂತ ಈ ಥರ ಆ್ಯಪ್ಸ್ಗಳಲ್ಲಿ ಒಂದು ಪ್ರೀಮಿಯಮ್ಶಿಪ್ ಕೊಡ್ತಾರೆ, ಒಬ್ಬರನ್ನ ಫ್ಯಾಕಲ್ಟಿ ಕೊಡ್ತಾರೆ, ಒಬ್ಬರು ಇವ್ರು ನೀಡ್ತಾರೆ, ಒಬ್ಬರು ಅವ್ರು ನೀಡ್ತಾರೆ, ಫುಲ್ ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ನಿಮ್ಮ ಸಿಬಿಲ್ ಸ್ಕೋರ್ನೆಲ್ಲೋ ತೊಗೊಂಡೋಗಿ ರೀಚ್ ಮಾಡಿಸ್ಬಿಟ್ಟು ನಿಮ್ಗೆ ಏನಿಲ್ಲ ಅಂದರೂ ಮಿನಿಮಮ್ ಒಂದು 20 to 30 lakhs ಲೋನ್ ಸಿಗೋ ಥರ ಮಾಡ್ತೀವಿ. ಸೊ ಈ ರೀತಿ ಎಕ್ಸೆಟ್ರಾ ಅಂತ ಬ್ಲೇಡ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬ್ಲೇಡ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಎಲ್ಲ ಕ್ಲೀನಾಗಿ ಶೇವ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ. ಯಾಕಂದರೆ ಲೆಕ್ಕ ಹಾಕಿ, ಇವಾಗ 10% ಇಂಟ್ರೆಸ್ಟಿಗೆ ಯಾವ್ದಾರು EMI ತಗೊಂಡಿರ್ತೀರ, ತಿರ್ಗಾ ಇವ್ರಿಗೆ 5% ಕೊಡಬೇಕು ಅಂದರೆ 15% ಆಗೋಯಿತು. ಸೊ ಎಲ್ಲೋಯ್ತು ಗುರು, 1,000 ರೂಪಾಯಿಗೆ 150 ರೂಪಾಯಿ ಸುಮ್ಮನೆ ಕಟ್ತಂಗೆ. ಯಾಕೆ ಬರ್ಡನ್ ಜಾಸ್ತಿ? ಆರಾಮಾಗಿ ನೀವು ಪೇ ಮಾಡ್ಕೊಂಡು ನೀವು ಇದು ಮಾಡಿ. ಆಮೇಲೆ ಕೆಲವೊಂದು ಆ್ಯಪ್ಸಲ್ಲಿನೂ ಕೂಡ ಸೊ ವಾಲೆಟಿಗೆ ಅಮೌಂಟ್ ಹಾಕ್ಬಿಟ್ರೆ ಇದು ಮಾಡ್ತೀನಿ. ನಾನು ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿದೆ, ಇದು ನನ್ನ ಪರ್ಸ್ನಲ್ದು ಒಂದು ಇದು
ನಾನೊಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿದೆ, ಅದು ಯಾರೋ ರೆಫರ್ ಮಾಡಿದರು. ಸೊ ತುಂಬ ಚೆನ್ನಾಗಿದೆ ಗುರು, ನೀನು ಯೂಸ್ ಮಾಡು, ನೋಡು ಸಿಬಿಲ್ ಸ್ಕೋರ್ ಹಂಗೆ ಜಾಸ್ತಿ ಆಗಿಬಿಡುತ್ತೆ ಅಂತ ನನ್ನ ಕ್ಲೋಸ್ ಫ್ರೆಂಡೇ ಸಜೆಸ್ಟ್ ಮಾಡಿದ್ದೆ. ಓಕೆ ಅಂತ ತಗೊಂಡೆ. ಸೊ ಇನ್ಸ್ಟಾಲ್ ಮಾಡಿದ ತಕ್ಷಣ ಪ್ರೀಮಿಯಮ್ಶಿಪ್ ಬೇಕು ಅಂತ ಕೇಳ್ತೆ. ನಾನು ಅವ್ನಿಗೆ ಫೋನ್ ಮಾಡಿದೆ, ಪ್ರೀಮಿಯಮ್ಶಿಪ್ ಕೇಳ್ತೈತಲ್ಲ ಗುರು, ಏನು ಗುರು ಇದು ಅಂತ. ಮಗ ತಗೋ ಮಗ, ನಿಜವಾಗ್ಲೂ ಅಮೌಂಟ್ ಏನು ದೊಡ್ಡದಲ್ಲ, ಅದು ಡಬಲ್ ಡಿಜಿಟ್ ನಂಬರು, ನಿಮಗೆ ನನ್ನ ನಂಬರ್ ಹೇಳೋಕ್ಕಾಗಲ್ಲ ಇಷ್ಟು ಅಂತ, ಡಬಲ್ ಡಿಜಿಟ್ ನಂಬರು. ಸೊ ತಗೋ ಗುರು, ತಿಂಗ್ಳಿಗೆ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ನೀನು ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಅಂದರೆ ಏನು ಮಿಸ್ ಮಾಡ್ಕೊತೀಯ, ತಗೋ ಗುರು ಅಂದ. ಸರಿ ಓಕೆ ಫೈನ್, ತಗೊಂಡೇ ಬಿಡೋಣ ಆಯಿತು ಅಂದ್ಬಿಟ್ಟು ತಗೊಂಡೆ. ಸೊ ತಗೊಂಡು ಯೂಸ್ ಮಾಡ್ತಾಯಿದ್ದೆ. ಆವಾಗ ಒಂದು ಸಜೆಷನ್ಗಳು ಕೊಡ್ತು. ಸೊ ನಾನು ಏನೇನೆಲ್ಲ ಇಲ್ಲಿ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದನ್ನೇ ಒಂದು ಸ್ವಲ್ಪ ಬ್ರೀಫಾಗಿ ನನ್ನ ಒಂದು ಇದನ್ನು ಸಿಬಿಲ್ ಅಕೌಂಟ್ನ ಸ್ಟಡಿ ಮಾಡಿ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಸಜೆಷನ್ಗಳು ಕೊಡ್ತು. ಒಂದು ಸ್ವಲ್ಪ ವರ್ಕೌಟ್ ಆಗ್ತಿತ್ತು ಅಂತ ಅನ್ನಿಸ್ತು. ಅದಾದಮೇಲೆ ಒಂದು 2-3 ದಿನ ಆದಮೇಲೆ ತಿರ್ಗಾ ಇನ್ನೊಂದಷ್ಟು ಮೆಸೇಜ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಲೈಕ್ ಅಂದರೆ ನೋಟಿಫಿಕೇಷನ್ಸು, ಲೈಕ್ ಯಾವ ಥರ ಅಂದರೆ, ನೀವು ಈ ಒಂದು ಆ್ಯಪಲ್ಲಿ ಇಷ್ಟು ಅಮೌಂಟು ತಗೊಂಡಿದ್ದೀರಾ, ಸೊ ಅದಕ್ಕೆ ಮಂತ್ಲಿ ನೀವು ಇಷ್ಟು ಅಮೌಂಟ್ ಪೇ ಮಾಡಬೇಕು. ಸೊ ನೀವು ಒಂದು ಕೆಲಸ ಮಾಡ್ಬೋದು, ನಮ್ಮ ಇದರಿಂದ ಆಟೋ ಪೇ ಕೊಡ್ಬೋದು. ಆಟೋ ಪೇ ಕೊಟ್ಟಾಗ ನಾವು ಕರೆಕ್ಟ್ ಟೈಮ್ಗೆ ಆನ್ ಟೈಮ್ಗೆ ಪೇಮೆಂಟ್ ಮಾಡ್ತೀವಿ, ಅವಾಗ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಮಿಂದ ಪೇ ಮಾಡಿದ್ರೆ ನಿಮಗೇನಾಗುತ್ತೆ, 2 to 5 ಪಾಯಿಂಟ್ಸ್ ಎಕ್ಸ್ಟ್ರಾ ಸಿಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಕಟ್ಟಿದ್ರೆ ಇವಾಗ 600 ಇರೋದು 620 ಹೋಗುತ್ತೆ ಅಂದರೆ, ಇವಾಗ ಅವ್ರ ಕಡೆಯಿಂದ ಕಟ್ಸಿದ್ರೆ ಅಮೌಂಟ್ ಹಾಕಿ ಅದೇನಾಗುತ್ತೆ 625ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಒಂದು ನೋಟಿಫಿಕೇಷನ್ ಬಂತು. ನಾನು ಡಚ್ ಆಗೋದೆ. ನಾನು ಒಂದು ಸೆಕೆಂಡ್, ನಿಜವಾಗ್ಲೂ ಇದು ನಂದು ಪರ್ಸ್ನಲ್ ಒಪಿನಿಯನು. ಸೊ ಒಂದು ಸೆಕೆಂಡ್ ಡಚ್ ಆಗೋದೆ, ಅಲ್ಲ ಸಿಬಿಲ್ಲು ಎಲ್ಲೈತೆ, ಸೊ ಈ ಆ್ಯಪ್ ಅವ್ರಿಗೆ ಏನು ಮಾಡ್ತಾರೆ ಅಂಥದ್ದು ಅಂದ್ಬಿಟ್ಟು ನಾನು ಓಕೆ ಫೈನ್ ಏನು ಅಂದ್ಬಿಟ್ಟು ಸುಮ್ಮನೆ ನನಗೆ ಆಲ್ಮೋಸ್ಟು ಎಲ್ಲ ಆ್ಯಪಲ್ಲೂ ಎಷ್ಟೆಷ್ಟು ಕಟ್ಟಬೇಕು, ಎಷ್ಟೆಷ್ಟು ಅಮೌಂಟ್ ಕಟ್ಟಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ. ಆಮೇಲೆ ಕರೆಕ್ಟ್ ಡಿಜಿಟ್ಸ್ಗಳು ಗೊತ್ತಿರುತ್ತೆ ನನಗೆ. ಆಲ್ಮೋಸ್ಟ್ ಅಲ್ಲಿ ಒಂದು 2 to 3 ರೂಪೀಸ್ ಡಿಫ್ರೆನ್ಸ್ ಆಗ್ಬೋದು. ಸೊ ಕರೆಕ್ಟಾಗಿ ಗೊತ್ತಿರುತ್ತೆ. ನಾನು ಓಕೆ ಫೈನ್, ಈ ಆ್ಯಪಲ್ಲಿ ಎಷ್ಟು ಪೇ ಮಾಡೋಕ್ಕೆ ಹೇಳ್ತೈತೆ ತಡಿ ನೋಡೋಣ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ಗೈಸ್, ಲಿಟ್ರಲಿ ಹೇಳ್ತೀನಿ 100 ರೂಪೀಸ್ ಜಾಸ್ತಿ ಇತ್ತು. 102 ರೂಪೀಸೋ 105 ರೂಪೀಸೋ ಜಾಸ್ತಿ ಇತ್ತು. ಸೊ ಲೋನ್ ಅಮೌಂಟು ಕೂಡ ಹೇಳ್ಬಿಡ್ತೀನಿ. ನಂದು ಬಂದು ಒಂದು ದೊಡ್ಡ ಅಮೌಂಟ್ ತಗೊಂಡಿದ್ದು ಮಂತ್ಲಿ 5086 ರೂಪೀಸ್ .07 ಏನೋ ಕಟ್ಟಬೇಕಿತ್ತು. ಕೆಲವೊಂದು ಟೈಮ್ 07 ಆಗೋದು, ಕೆಲವೊಂದು ಟೈಮು ಅಂದರೆ 31 ಬಂದಾಗ ಏನಾಗೋದು ಅದೊಂದು ಸ್ವಲ್ಪ ಜಾಸ್ತಿ ಆಗೋದು, 8.998 ಸಮಥಿಂಗ್ ಆ ಥರ. ಓಕೆ 87 ಇಟ್ಕೊಳ್ಳಿ ಅಂತ ಇವಾಗ ಇಟ್ಕೊಳ್ಳಿ, 5087 ರೂಪೀಸ್ ಕಟ್ಟಬೇಕಿತ್ತು ನಾನು. ಸೊ ಅಲ್ಲಿ 5192 95 ಈ ಥರ ತೋರಿಸ್ತು. ನಾನು ಒಂದು ಸೆಕೆಂಡ್ ಡಚ್ಚು, ಅಲ್ಲ 100ರಿಂದ 120 ರೂಪಾಯಿ 110 ರೂಪಾಯಿ ಜಾಸ್ತಿ ತೋರಿಸ್ತೈತೆ, ಹೆಂಗೆ ಗುರು ಇದು, ಇಷ್ಟು ನಾನು ಎಕ್ಸ್ಟ್ರಾ ಕಟ್ಟಿದ್ರೆ ನನ್ನ ಇಂಟ್ರೆಸ್ಟ್ ಎಲ್ಲೋಯ್ತು. ಆರಾಮಾಗಿ ನಾನು ತಗೊಂಡಾಗಲೇ ಇಂಟ್ರೆಸ್ಟು ಲೈಕ್ ಲೈಕ್ 8% 12% ಇಂಟ್ರೆಸ್ಟ್ ಕಟ್ತಾಯಿದ್ದೀನಿ ಆಲ್ರೆಡಿ. ಸೊ ಅದ್ರ ಮೇಲೆ ತಿರ್ಗಾ ಇಂಟ್ರೆಸ್ಟ್ ಕಟ್ಟಬೇಕು ನಾನು. ಅಪ್ಪ ವಾಟ್ ದಿ ಫಕ್ ಮ್ಯಾನ್ ಅಂದ್ಕೊಂಡು ಓಕೆ ಫೈನ್ ಅಂದ್ಬಿಟ್ಟು ಇದು ಮಾಡಿದೆ. ನಾನು ಆಮೇಲೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಓಕೆ ಮಗ ಈ ಥರ ನೀನು ಇನ್ಸ್ಟಾಲ್ ಮಾಡೋಕ್ಕೆ ಹೇಳ್ದಲ್ಲ, ಇನ್ಸ್ಟಾಲ್ ಮಾಡಿದ್ದೀನಿ, ನಿಂದು ಹೆಂಗೆ ಇನ್ಕ್ರೀಸ್ ಆಯ್ತೈತೆ, ಇನ್ಕ್ರೀಸ್ ಆಗ್ತಾ ನಿನಗೆ? ಲೈಕ್ ನನಗೆ ಇನ್ಕ್ರೀಸ್ ಆಯ್ತಿದೆ ಮಗ, ನೆಕ್ಸ್ಟ್ ಲೆವೆಲ್ ಇನ್ಕ್ರೀಸ್ ಆಗ್ತಿದೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ಈ ಥರ ಒಂದು ಆಪ್ಷನ್ ಕೇಳ್ತು. ಸೊ ನಾನು ಕಟ್ಟೋದು ಒಂದೇ, ಅದು ಕಟ್ಟೋದು ಒಂದೇ ಅಲ್ವಾ, ಆಪ್ಷನ್ ಕೊಟ್ಟಿದ್ದೀನಿ ಅದನ್ನು. ಸೊ ಅದೇ ಪೇ ಮಾಡುತ್ತೆ, ಲೈಕ್ ವಾಲೆಟ್ಗೆ ಸಮಥಿಂಗ್ ಅಥವಾ ನಮ್ಮದೊಂದು ಆಟೋ ಪೇ ಏನೋ ಹೇಳ್ದಾನೆ. ಯಾಕಂದ್ರೆ ನಾನು ಅದು ಕಂಟಿನ್ಯೂ ಕೊಟ್ಟಿದ್ರೆ ನನಗೆ ಗೊತ್ತಾಗಿರೋದು ಆಟೋ ಪೇ ಕೇಳ್ತೈತೋ ಅಥವಾ ನಾರ್ಮಲಾಗಿ ಅದ್ರ ವಾಲೆಟಾಗಿ ಹಾಕಕ್ಕೆ ಹೇಳ್ತೈತೆ ಅಂತ ನನಗೆ ಕ್ಲಾರಿಟಿ ಇಲ್ಲ. ಸೊ ಆಟೋ ಪೇ ಏನೋ ಕೊಟ್ಟಿದ್ದೀನೋ ಏನೋ ಹೇಳ್ದ ಸಮೌಟ್ ಲೈಕ್ ದಟ್, ಅದಕ್ಕೆ ಕೊಟ್ಬಿಟ್ಟಿದ್ದೀನಿ. ಅದೇ ಪೇ ಮಾಡ್ಕೊಳ್ಳುತ್ತೆ, ಟೈಮ್ ಬಂದಾಗ ಅದೇ ಪೇ ಮಾಡ್ಕೊಳ್ಳುತ್ತೆ. ಓಕೆ ಮಗ, ಒಂದು ಕೆಲಸ ಮಾಡು, ಒಂದೇ ಒಂದು ಸತಿ ಕೂತ್ಕೋ ಆ್ಯಪಲ್ಲಿ. ಸೊ ಒಂದು ½ ಆನ್ ಅವರ್ ಟೈಮ್ ಹಿಡಿತದೇನೋ. ಸೊ ನೀನು ಯಾವ ಅಪ್ಲಿಕೇಶನಲ್ಲಿ ಅಥವಾ ಯಾವ ಆ್ಯಪಲ್ಲಿ ಅಥವಾ ಯಾವ ಕಾರ್ಡಲ್ಲಿ ನೀನು ಲೋನ್ ತಗೊಂಡಿರ್ತೀಯೋ, ಸೊ ಆ ಅಮೌಂಟು ನೀನು ಮಂತ್ಲಿ ಅಲ್ಲೇ ಡೈರೆಕ್ಟಾಗಿ ಅದೇ ವೆಬ್ಸೈಟು, ಲೋನ್ ಆ್ಯಪು, ಅಪ್ಲಿಕೇಶನ್ ಏನೇ ಒಂದಾಗಲಿ ಅದಕ್ಕೆ ಹೋಗಿ ಡೈರೆಕ್ಟಾಗಿ ಪೇ ಮಾಡಿದ್ರೆ ಎಷ್ಟು ಅಮೌಂಟ್ ಪೇ ಮಾಡ್ತಿದ್ಯೋ, ಈ ಆ್ಯಪು ಅಷ್ಟೇ ಅಮೌಂಟು ವಿತೌಟ್ ಎನಿ ಎಕ್ಸ್ಟೆಂಡ್ 1 or 2 ರೂಪೀಸ್ ಎಕ್ಸ್ಟೆಂಡ್ ಆಗ್ದಿರಾ, ಅಂದರೆ ಏನೂ ಬಫರ್ ಆಗ್ದಿರ, ಅಂದರೆ ₹1 ಜಾಸ್ತಿ ಅಥವಾ ₹1 ಕಡಿಮೆ ತಗೊಳ್ದಿರ ಕರೆಕ್ಟ್ ಅಮೌಂಟಿಗೆ ಆಟೋ ಪೇ ಆಗ್ತಿದೆಯಾ ಅಥವಾ ಕರೆಕ್ಟ್ ಅಮೌಂಟ್ಗೆ ಪೇ ಆಗ್ತಿದೆಯಾ ನೋಡು, ಒಂದ್ಸತಿ ಚೆಕ್ ಮಾಡು, ಫ್ರೀ ಇದ್ದರೆ ಈಗಲೇ ಚೆಕ್ ಮಾಡು ಅಂದೆ. ಇಲ್ಲ ಮಗ ಕರೆಕ್ಟಾಗಿ ಪೇ ಆಗ್ತಿದೆ ಹಂಗೆ ಅಂದೆ. ಇಲ್ಲ ಅದು ಆ್ಯಕ್ಚುಲಿ ನಾನು ಚೆಕ್ ಮಾಡಿದೆ, ಈ ರೀತಿ ಆಗ್ತಿದೆ, ಇನ್ನೊಂದ್ಸತಿ ಚೆಕ್ ಮಾಡು ಅಂದಾಗ ಅವ್ನು ಇನ್ನೊಂದ್ಸತಿ ಚೆಕ್ ಮಾಡ್ದ. ಚೆಕ್ ಮಾಡಿಬಿಟ್ಟು ಈ ವಾಸ್ ಶಾಕ್ಡ್.
ಅಂದರೆ ಅವ್ನು ಆಲ್ಮೋಸ್ಟು 10,000 12,000 ಇದ್ದಿದ್ದರಿಂದ 200 300 400 ರುಪೀಸ್ವರೆಗೂ ಎಕ್ಸ್ಟ್ರಾ ಪೇ ಆಗ್ತಿತ್ತು. ಸೊ ಅದು ಎಲ್ಲಿಗೆ ಹೋಗ್ತಿತ್ತು ಅಮೌಂಟ್ ನಮಗೆ ಗೊತ್ತಿಲ್ಲ. ಯಾಕಂದರೆ ಆಟೋ ಪೇ ಕೊಟ್ಟಾಗ ಇವರು ಬ್ರೋಕರು ಲೈಕ್ ಇವರಿಂದ ಡೈರೆಕ್ಟಾಗಿ ಅಲ್ಲಿಗೆ ಪೇ ಆಗಬೇಕು. ಸೊ ಇವ್ರಿಗೆ ಪೇ ಮಾಡ್ಕೊಂಡು ಅಂದರೆ ಇವ್ರ ಅಕೌಂಟಿಗೆ ತಗೊಂಡು ಸೊ ಅಲ್ಲಿ ಎಷ್ಟು ಅಮೌಂಟ್ ಕಟ್ಟಬೇಕು ಅಷ್ಟು ಅಮೌಂಟ್ ಕಟ್ತಿದ್ರೋ ಏನೋ ನನಗೆ ಗೊತ್ತಿಲ್ಲ ಗೈಸ್, ಅದು ಯಾವ ರೀತಿ ವರ್ಕ್ ಆಗುತ್ತೋ ಅಂತ. ಬಟ್ ಇವ್ರಿಗೂ ಕಮಿಷನ್ ಹೋಗ್ತಿತ್ತು. ಸೊ ಇದರಿಂದ ಅರ್ಥ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಇವಾಗ ನಾನೇ ಒಂದು ಆ್ಯಪ್ ಹೇಳ್ಬೋದು, ಅದಕ್ಕೆ ನಾನು ಯಾವುದೇ ಒಂದು ಎಕ್ಸಾಂಪಲ್ ಕೊಡಬೇಕಾದಾಗ ಆ್ಯಪ್ಗಳನ್ನ ಬಳಸಲ್ಲ. ಯಾಕೆಂದರೆ ಅವ್ರ ಶ್ರಮ ಅವ್ರಿಗೆ, ಸೊ ಅವ್ರ ಕಮಿಷನ್ ಅವ್ರಿಗೆ ಗೈಸ್, ಅವ್ರು ತಪ್ಪು ಅಂತ ಹೇಳಲ್ಲ. ಇಟ್ಸ್ ಎ ಬಿಸ್ನೆಸ್ ಅಷ್ಟೇ. ಎಂಡ್ ಆಫ್ ದಿ ಡೇ ಇಟ್ಸ್ ಎ ಬಿಸ್ನೆಸ್. ನಿಮ್ಮದೊಂದು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಏನಾದ್ರು ಚಾರ್ಜಸ್ ಕೊಡಲೇಬೇಕು ನೀವು. ಸೊ ಇವಾಗ ನಾನು ಗೈಸ್ ನಿಮ್ಮ ಸಿಬಿಲ್ ಸ್ಕೋರ್ನ ಎಕ್ಸ್ಟ್ರಾ ಮಾಡ್ತೀನಿ, ನಾನು ಜಾಸ್ತಿ ಮಾಡ್ಬಿಡ್ತೀನಿ, ನಂಗೆ ಟ್ಯಾಲೆಂಟ್ ಐತೆ, ನಿಮ್ಮ ಒಂದು ಅಕೌಂಟ್ನ ಕೊಡಿ, ನಾನು ಸ್ಟಡಿ ಮಾಡ್ಬಿಟ್ಟು ನಿಮ್ದು ಜಾಸ್ತಿ ಮಾಡ್ತೀನಿ ಅಂತಂದರೆ ನಾನು ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಮಾಡ್ಕೊಡೋಕ್ಕಾಗಲ್ಲ. ನಾನು ಮಂತ್ಲಿ ಚಾರ್ಜಸ್ ಅಥವಾ ವೀಕ್ಲಿ ಚಾರ್ಜಸ್ ಇಸ್ಕೊಳ್ಳೇಬೇಕು, ಅಥವಾ ಪೇ ಮಾಡ್ತೀನಿ ಎಲ್ಲದಕ್ಕೂ. ಒಂದು 10% ಜಾಸ್ತಿ ಕೊಡಿ ನನಗೆ ಸಾಕು. ಈ ರೀತಿ ನಾನು ಹೆಂಗೆ ಬೇಕೋ ಡೀಲ್ ಮಾಡ್ಕೋಬೋದು. ಎಂಡ್ ಆಫ್ ದಿ ಡೇ ಇಟ್ಸ್ ಮೈ ಬಿಸ್ನೆಸ್. ನಾನು ಅದರಿಂದನೇ ಹೊಟ್ಟೆ ತುಂಬಿಸ್ಕೊತಾ ಇರೋದು. ಅದೇ ನೀವು ಇಂಟ್ರೆಸ್ಟ್ ಕೊಡೋದ್ರಿಂದನೇ ನಾನು ತಗೊಂಡು ಹೋಗಿ ಊಟ ಮಾಡೋಕ್ಕಾಗೋದು. ಯಾಕಂದ್ರೆ ನೀವು ನಂಬಿ ನನ್ನ ಟ್ರಸ್ಟ್ ಮಾಡಿ ಕೊಡ್ತಾ ಇರ್ತೀರಿ, ನಾನು ನಿಮ್ಮನ್ನ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ತಾ ಇರ್ತೀನಿ, ಅದಕ್ಕೆ ನೀವು ಪೇ ಮಾಡ್ದಂಗೆ ಲೆಕ್ಕ ಅದು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಅದಕ್ಕೆ ಯಾವುದೇ ಕಾರಣಕ್ಕೂ ಆ್ಯಪ್ನ ನಾನು ರೆಫರ್ ಮಾಡಲ್ಲ, ಅಂದರೆ ಆ್ಯಪ್ಗಳ ಹೆಸರು ಹೇಳಲ್ಲ ನಾನು. ಸೊ ಯಾವುದೇ ಒಂದು ದೊಡ್ಡ ಕಂಪ್ನಿ ಆಗಲಿ, ಅದು ಚಿಕ್ಕ ಕಂಪ್ನಿನೇ ಆಗಿರಲಿ, ಏನೇ ಆಗಿರಲಿ, ಫ್ರಾಡು 100% ಫ್ರಾಡ್ ಅನಿಸಿದ್ರೆ ಬೇಕಾದ್ರೆ ನಾನು ಹೇಳ್ತೀನಿ, ಈ ಥರ ಫ್ರಾಡ್ ಮಾಡ್ತಿದ್ದಾರೆ ಗೈಸ್ ಇಂಥ ಆ್ಯಪು ಅಂತ ಬೇಕಾದ್ರೆ ಓಪನ್ ಅಪ್ಪಾಗಿ ಹೇಳ್ತೀನಿ. ಬಟ್ ಸ್ಕ್ಯಾಮ್ ಅಲ್ಲ ಗೈಸ್, ಅದು ಎಂಡ್ ಆಫ್ ದಿ ಡೇ ಅದು ಬಿಸ್ನೆಸ್ಸು. ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಹುಷಾರಾಗಿರ್ರಿ. ನಂದು ಇದೊಂದು ರಿಕ್ವೆಸ್ಟು, ಯಾವುದೇ ಕಾರಣಕ್ಕೂ ಲೋನ್ ಅಪ್ಲಿಕೇಶನ್ಗಳನ್ನ ಜಾಸ್ತಿ ನಂಬಕ್ಕೆ ಹೋಗಬೇಡಿ. ಯಾವುದಾದ್ರು ಲೋನ್ ಅಪ್ಲಿಕೇಶನ್ನ ಆಮೇಲೆ ಆಟೋ ಪೇ ಆಗುತ್ತೆ, ಇ ಪೇ ಆಗುತ್ತೆ, ಆ ಪೇ ಆಗುತ್ತೆ, ನಮ್ಮ ಒಂದು ಇದರಿಂದ ನಾವು ಹ್ಯಾಂಡಲ್ ಮಾಡ್ತೀವಿ. ಸೊ ಇದನ್ನು ನಂಬಕ್ಕೆ ಹೋಗಬೇಡಿ ಗೈಸ್ ದಯವಿಟ್ಟು. ಯಾಕಂದರೆ ನೀವು ಮೊದಲೇ ಇಂಟ್ರೆಸ್ಟ್ ಕಟ್ಟೋಕ್ಕಾಗ್ದಿರ ಅನುಭವಿಸ್ತಾ ಇರ್ತೀರ, ಅದ್ರ ಜೊತೆ ಇದನ್ನೂ ಇಂಟ್ರೆಸ್ಟ್ ತಗೊಂಡು ಇದ್ರಿಗೂ ಇಂಟ್ರೆಸ್ಟ್ ಕಟ್ಕೊಂಡು ಇವ್ರಿಗೂ ಪೇ ಮಾಡ್ಕೊಂಡು, ಸೊ ಅವ್ರು ಪೇಮೆಂಟೇ ಕೇಳಿದ್ರು ಕೂಡ ಯಾಕೆ ಗೈಸ್ ಅಷ್ಟು ಬರ್ಡನ್ ಯಾಕೆ ಅಂತ ನನಗೆ ಅರ್ಥ ಆಗಲ್ಲ ಕೆಲವೊಂದು ಸತಿ. ಅಂದರೆ ಇವಾಗ ನಿಮ್ಮ ಹತ್ರ ಓವರ್ಫ್ಲೋ ಆಗೋ ಥರ ಕ್ಯಾಶ್ ಐತೆ ಅಂದಾಗ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗೋಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಹತ್ರ ಅಮೌಂಟ್ ಜಾಸ್ತಿ ಐತೆ ಅಂದಾಗ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗೋ ಚಾನ್ಸೇ ಇಲ್ಲ. ಹೆಂಗೆ ಕಡಿಮೆ ಆಗ್ಬೋದು ಅಂದರೆ ನೀವು ನಿಮ್ಮ ಒಂದು ಕೇರ್ಲೆಸ್ಸಿಂದ ಕಡಿಮೆ ಆಗೋ ಚಾನ್ಸಸ್ಸು. ಅದಕ್ಕೆ ಬೇಕಾದರೆ ನೀವು ಅಷ್ಟೆಲ್ಲ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾಯಿದ್ದೀರಾ ಅಂದಾಗ ನಿಮ್ಮ ಒಬ್ಬರು ಎಂಪ್ಲಾಯೀಸ್ನೇ ನೀವು ಬೇಕಾದರೆ ಓಕೆ ಫೈನ್, ನಾನು ಈ ಥರದೊಂದು ಒಂದಷ್ಟು ಡೇಟ್ಸ್ಗಳನ್ನ ಹೇಳ್ತೀನಿ, ಇಂಥ ಡೇಟ್ಸ್ಗಳಿಗೆ ಬಂದಾಗ ಈ ಥರ ಒಂದು ನೆನ್ಪು ಮಾಡಮ್ಮ ಅಥವಾ ನೆನ್ಪು ಮಾಡಪ್ಪ ನೀನು ರಾಜ್ಕುಮಾರ್ ಅಂತ, ನೀನು ಒಬ್ಬರು ಇರೋ ಕೆಲಸದವ್ರನ್ನ, ಅಂದರೆ ನೀವು ಅಷ್ಟು ಬಿಸ್ನೆಸ್ ನಡೆಸ್ತಾ ಇದ್ದೀರಾ, ಅಷ್ಟು ಇದು ಮಾಡ್ತಾ ಇರ್ತೀರ ಅಂದಾಗ ಒಬ್ರನ್ನ ಅದಕ್ಕೆ ಅಂತಲೇ ಇರ್ತಾರಂತಲ್ಲ, ಯಾರನ್ನಾರ ಒಬ್ಬರು ಕೆಲಸ ಮಾಡೋರನ್ನೇ ಈ ಥರ ಡೇಟ್ಸಲ್ಲಿ ನೆನ್ಪು ಮಾಡಪ್ಪ ನನಗೆ, ಅದೇ ಕಾರಣಕ್ಕೂ ಮರಿಬಾರ್ದು ಅಂತ ಅವ್ರಿಗೆ ಹೇಳ್ಬೋದು. ಅಥವಾ ಮೊಬೈಲಲ್ಲೇ ಎಷ್ಟು ಫೀಚರ್ಸ್ಗಳಿದೆ, ಅಲಾರಾಮ್ ಇಟ್ಕೋಬೋದು, ಎಕ್ಸೆಟ್ರಾ, ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡ್ಕೋಬೋದು, ಟಾಸ್ಕ್ ಅನ್ನೋದು ಒಂದು ಆ್ಯಪ್ ಇದೆ, ಅದರಲ್ಲಿ ಹೋಗಿ ಕ್ಲೀನಾಗಿ ನೋಟ್ ಮಾಡ್ಕೋಬೋದು. ಡೈಲಿ ಅದನ್ನ ಎದ್ದು ನೋಡಿದಾಗ ಯಾವ ಡೇಟಲ್ಲಿ ಏನು ಎಲ್ಲ ಇದು ಮಾಡ್ತಾ ಇರುತ್ತೆ, ಅಲಾರಾಮ್ ಅಲರ್ಟ್ ಮಾಡ್ತಾ ಇರುತ್ತೆ, ಎಕ್ಸೆಟ್ರಾ ಈ ರೀತಿ ಎಲ್ಲ ಇರುತ್ತೆ ಗೈಸ್. ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಥರ ಆ್ಯಪ್ಸ್ಗಳನ್ನ ನಂಬೇಡಿ. ನಿಮ್ಮ ಸಿಬಿಲ್ ಸ್ಕೋರ್ನ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಹಾರ್ಡ್ ವರ್ಕ್ ಇದ್ದರೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗೋದು. ನೀವು ಯಾರನ್ನೋ ಒಬ್ರನ್ನ ಟ್ರಸ್ಟ್ ಮಾಡಿ ಯಾರನ್ನೋ ಒಬ್ರನ್ನ ನಂಬಿ ನಿಮ್ಮ ಸಿಬಿಲ್ ಸ್ಕೋರ್ನ ಜಾಸ್ತಿ ಮಾಡ್ಕೊತೀರ ಅಂತ ಹೇಳೋಕ್ಕಾಗಲ್ಲ. ಇಫ್ ಇನ್ ಕೇಸ್ ಯಾರನ್ನಾರು ನಂಬಿದ್ರು ಕೂಡ ನೀವು ಅವ್ರನ್ನ ಕ್ವಶನ್ ಮಾಡಿದಾಗ ಅವರು ಕಿಟಕಿ ಹೊಡೆಯಷ್ಟು ಎಸ್ಕೇಪ್ ಆಯ್ತಾರೆ. ಸರ್ ನಾವೇನು ಮಾಡೋಣ ಸರ್, ನೀವು ಆನ್ ಟೈಮಿಗೆ ಪೇ ಮಾಡ್ತಿದ್ರಿ, ಅದಕ್ಕೆ ಜಾಸ್ತಿ ಬೇಗ ಹೋಗಲಿಲ್ಲ, ನಾವು ಮುಂಚೆನೇ ಹೇಳಿದ್ದು 5 days ಬಿಫೋರ್ ನೀವು ಪೇ ಮಾಡಬೇಕಾಗುತ್ತೆ ಅಂತ. ನೀವು 5 days ಬಿಫೋರ್ ಪೇ ಮಾಡೋಕ್ಕಾಯ್ತಾರಲ್ಲ, ಅದಕ್ಕೆ ಲೇಟಾಗಿ ಇನ್ಕ್ರೀಸ್ ಆಗ್ತಿದೆ, ಏನೂ ಮಾಡೋಕ್ಕಾಗಲ್ಲ, ಇನ್ನೊಂದು 2 months ಟೈಮ್ ಕೊಡಿ, ನಾನು ಇನ್ಕ್ರೀಸ್ ಮಾಡಿಕೊಡ್ತೀನಿ ಅಂತ ಇದೇ ಸ್ಟೋರಿ ಹೊಡಿತಾರೆ. 2 months ಆದಮೇಲೆ ಕೇಳಿದ್ರೆ ಇದೇ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಬಿಟ್ಟು ಅದೇ ಸ್ಟೋರಿನ ಒಂದು ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟು ಇನ್ನೊಂದು ಥರ ಸ್ಟೋರಿ ಹೇಳ್ತಾರೆ ಅಷ್ಟೇ ಗೈಸ್. ಸಿಂಪಲು, ಎಂಡ್ ಆಫ್ ದಿ ಡೇ ಅದು ಬಿಸ್ನೆಸ್ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ, ಏನು ಬೇಕಾದ್ರೂ ಮಾತಾಡ್ತಾರೆ. ಅದೇ ನಿಮ್ಮ ಒಂದು ಹಾರ್ಡ್ ವರ್ಕು, ನಿಮ್ಮ ಒಂದು ಸ್ಟ್ರಗಲ್ಲು, ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಮೇಲೆ ಇದ್ದಾಗ ಅದು ನಿಮಗೆ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ತುಂಬ ಲೆಂತಿ ಆಯಿತು ಅಂತ ಅನಿಸುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಗ್ರೂಪಲ್ಲಿ, ನಿಮ್ಮ ಗ್ಯಾಂಗಲ್ಲಿ ಯಾರಾದ್ರೂ ಸಿಬಿಲ್ ಸ್ಕೋರು ಕಡಿಮೆ ಆಗಿದೆ ಅಂತ ಒದ್ದಾಡ್ತಿದ್ರೆ ಈ ವಿಡಿಯೋನ ಶೇರ್ ಮಾಡಿ. 100% ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ 100% ಅರ್ಥ ಆಗಿರುತ್ತೆ. ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ರು ಅವ್ರು ಒಂದು ಕಮೆಂಟ್ ಮಾತ್ರ ಮರಿಬೇಡಿ ಗೈಸ್ ಹಾಕೋದನ್ನ. ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತಾ, ಯೂಸ್ಫುಲ್ ಆಯಿತಾ, ನಿಮಗೆ ಗೊತ್ತಿರಲಿಲ್ವ, ನಿಮಗೆ ಅರ್ಥ ಆಗಲಿಲ್ವ, ಏನಾರ ಡೌಟ್ಸ್ ಇದೆಯಾ, ಕ್ಲಾರಿಫಿಕೇಷನ್ ಆಯಿತಾ, ಏನಾರ ಕ್ಲಾರಿಫಿಕೇಷನ್ ಬೇಕಾ, ಎಕ್ಸೆಟ್ರಾ ಏನೇ ಒಂದು ಇದ್ರ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ನಾನು ಇಮಿಡಿಯೇಟಾಗಿ ಅದ್ರ ಮೇಲೆ ಒಂದು ಕಂಟೆಂಟಾಗಿ ಇಟ್ಕೊಂಡು ಅದನ್ನೇ ಒಂದು ವೀಡಿಯೋ ಮಾಡ್ತೀನಿ. ಇಫ್ ಇನ್ ಕೇಸ್ ಆಗಿಲ್ಲ, ಅದೊಂದು ಚಿಕ್ಕದು ಅಷ್ಟೇ, ಅದಕ್ಕೆ 2 ಸೆಕೆಂಡ್ಗೆ ಆನ್ಸರ್ ಕೊಡ್ಬೋದು ಅಂದರೆ
ಕಮೆಂಟ್ ಮುಖಾಂತರನಾದ್ರೂ ನಾನು ಆನ್ಸರ್ ತಿಳಿಸ್ತೀನಿ ಗೈಸ್ ಅಂತ ಹೇಳ್ತಾ ವಿಡಿಯೋ ನಿಲ್ಲಿಸ್ತೇನೆ. ಲವ್ ಯು ಲಾಟ್ಸ್ ಆಫ್ ಟೇಕ್ ಕೇರ್ ಗೈಸ್, ಬೈ, ಸೈನಿಂಗ್ ಆಫ್ ಗೈಸ್.